ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರ್ಪಿಂದ. ಸ್ನೇಹಿತರೆ, ವೇಕಪ್ ಚಾಲೆಂಜ್ 2ನೇ ದಿವಸ ಇದು. ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ಕಲಿತಾ ಇದ್ದೀವಿ. ರೀವೈರಿಂಗ್ ಯುವರ್ ಬ್ರೈನ್ ಅಂದರೆ ಹೆಸರೇ ಇದೆ, ಮೆಂಟಲ್ ಎಬಿಲಿಟಿ. ಬ್ರೈನ್ನ IQ ಲೆವೆಲ್, ಮೆಮೊರಿ ಲೆವೆಲ್ ಎಲ್ಲ ಚೆನ್ನಾಗಬೇಕಂದ್ರೆ ರೀವೈರ್ ಆಗಬೇಕು. ರೀವೈರ್ ಆಗಬೇಕಂದ್ರೆ ಸ್ವಲ್ಪ ಲೆಕ್ಕಗಳು ಮಾಡಬೇಕು. ಸೊ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ ಇಡೋದು ಕೇವಲ ನಿಮಗೆ ಮ್ಯಾಥಮೆಟಿಕ್ಸ್ ಬರುತ್ತೆ ಅನ್ನೋ ಕಾರಣಕ್ಕಲ್ಲ, ಒಂದಷ್ಟು ಬ್ರೈನ್ಗೆ ವರ್ಕ್ ಕೊಟ್ಟಾಗ ತುಂಬ ಶಾರ್ಪ್ನೆಸ್ ಬರ್ತಾ ಬರುತ್ತೆ. ನೀವು ಇದರ ಪರಿಣಾಮನ ಬೇರೆ ಸಬ್ಜೆಕ್ಟ್ ಕಲಿಬೇಕಾದರೂ ಅನುಭವಿಸ್ಬೋದು. ಅದನ್ನೆಲ್ಲ ಇವತ್ತು ಮಾಡ್ತಾ ಬರೋಣ. ಈ ಪ್ಲೇನ್ ಫಿಗರ್ಸ್, ನಿನ್ನೆ ನಾನು ವೃತ್ತಗಳ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೆ. ಇವತ್ತು ಟ್ರಯಾಂಗಲ್ಸ್ ರಿಲೇಟೆಡ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, 8,80,000 ಜನ ಇಷ್ಟಪಟ್ಟಿರುವ ಸಾಧನ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಆ್ಯಂಡ್ ಫೇಸ್ಬುಕ್, ಟ್ವಿಟ್ಟರ್ಗಳಲ್ಲಿ ಕೂಡ ನಮ್ಮ ಜೊತೆ ಟಚ್ಚಲ್ಲಿರಿ ಅಂತ ಹೇಳ್ತಾ, ಸ್ನೇಹಿತರೆ, ಪ್ಲೇನ್ ಫಿಗರ್ಸ್ ಅಂದರೆ 2D ಪಿಕ್ಚರ್ಸು. ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ 3D ಪಿಕ್ಚರ್ಸ್ ಬಗ್ಗೆ ಬರ್ತೀನಿ. 3 ಡೈಮೆನ್ಷನಲ್ ಪಿಕ್ಚರ್ಸು. ಈ ಮಾಮೂಲಿ ಪ್ಲೇನ್ ಫಿಗರ್ಸಲ್ಲಿ ಆಯತ, ವೃತ್ತ, ಚೌಕ, ತ್ರಿಭುಜ ಇವುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವೃತ್ತದ ಬಗ್ಗೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬರೋಣ. ಇವತ್ತು ನಾವು ಟ್ರಯಾಂಗಲ್ಸ್ ಬಗ್ಗೆ, ತ್ರಿಭುಜಗಳ ಬಗ್ಗೆ. ತ್ರಿಭುಜದಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸಮಕೋನ ತ್ರಿಭುಜ, ಲಂಬಕೋನ ತ್ರಿಭುಜ ಮತ್ತು ಸಮದ್ವಿಬಾಹು ತ್ರಿಭುಜ ಅಂತ 3 ಟೈಪಲ್ಲಿ ತ್ರಿಭುಜಗಳಿರ್ತವೆ. ಸಮಕೋನ ತ್ರಿಭುಜ ಅಂದರೆ ಎಲ್ಲ ಕೋನಗಳು ಸಮನಾಗಿರುತ್ತೆ. ಲಂಬಕೋನ ತ್ರಿಭುಜ ಅಂದರೆ 90 ಡಿಗ್ರಿ ಒಂದು ಕೋನ ಇರುತ್ತೆ, ಇನ್ನು ಉಳಿದಿದ್ದು ಬೇರೆ ಬೇರೆ ಆ್ಯಂಗಲಲ್ಲಿರುತ್ತೆ. ಆ್ಯಂಡ್ ದೆನ್ ಸಮದ್ವಿಬಾಹು ಅಂದರೆ 2 ಬಾಹುಗಳ ಅಳತೆ ಸೇಮ್ ಇರುತ್ತೆ, ಉದ್ದ. ಆ ಥರದಲ್ಲಿ 3 ಥರದ ತ್ರಿಭುಜಗಳ ಬಗ್ಗೆ ವರ್ಕೌಟ್ ಮಾಡ್ತೀವಿ. ಬಟ್ ನಮಗಿಲ್ಲಿ ಅಷ್ಟೆಲ್ಲ ಡೀಪಾಗಿ ಏನು ಬರಲ್ಲ, ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ದಷ್ಟೇ ನಾನು. ನಮಗೆ ತ್ರಿಭುಜದ ವಿಸ್ತೀರ್ಣ ರಿಲೇಟೆಡ್ ಆಗಿ ಪ್ರಶ್ನೆ ಬರ್ಬೋದು. ವಿಸ್ತೀರ್ಣ ಅಂದರೆ ನಿನ್ನೆ ಏನು ವೃತ್ತದ ವಿಸ್ತೀರ್ಣ ಎಲ್ಲ ಕಂಡುಹಿಡಿಯೋಕ್ಕೆ πr² ಹೇಗೆ ಕಲ್ತ್ಕೊಂಡ್ವೋ, ಇವತ್ತು ತ್ರಿಭುಜದ ವಿಸ್ತೀರ್ಣ. ಈ ಥರದ್ದು ಒಂದು ಲ್ಯಾಂಡ್ ಮಾಸ್ ಇದ್ದರೆ, ಒಂದು ಏರಿಯಾ ಇದ್ದರೆ, ಅದು ಎಷ್ಟು ಜಾಗ ಇದೆ, ಎಷ್ಟು ಪ್ರದೇಶ ಇದೆ ಅಂತ ಕಂಡುಹಿಡಿಯೋಕೆ ಏನಾದರೂ ಇದ್ದರೆ, ಏರಿಯಾ ಈಕ್ವಲ್ಸ್ 1/2 ಆಫ್ ಬ್ರೆತ್ ಇಂಟು ಹೈಟ್, ಅಂದರೆ ಪಾದ ಇಂಟು ಎತ್ತರ ಅಂತ ಕರಿತೀವಿ. ಬೇಸ್ ಇಂಟು ಹೈಟ್. ಬೇಸ್ ಇಂಟು ಹೈಟ್ ಇದ್ದಾಗ ಇದು ಲೆಕ್ಕಾಚಾರ ಮಾಡಿದರೆ ನಮಗೆ ಅಳತೆ ಬರುತ್ತೆ. ಈಗ ಸಿಂಪ್ಲಿ ಬೇಸ್ ಇದೆಯಲ್ಲ, ಈ ಚಿತ್ರ ಟ್ರಯಾಂಗಲ್ನಲ್ಲಿ ಬೇಸನ್ನು ನಾನು ತಗೋತೀನಿ. ಒಂದು 6 ಇದೆ ಅಂತ ಹೇಳ್ಕೊಳ್ಳೋಣ, 6 ಸೆಂಟಿಮೀಟರ್ ಇದು ಬೇಸ್ ಇದೆ ಅಂದ್ಕೊಳ್ರಿ. ಹೈಟ್ ಅಂದರೆ ಎಲ್ಲಿ? ಹೈಟ್ ಅಂದರೆ ಎಲ್ಲಿ ಕ್ರಾಸಲ್ಲಿ ಇದೆಯಲ್ಲ, ಅಬ್ಲಿಕ್ ಆಗಿದೆಯಲ್ಲ ಇದು ಅಂತ ಅಂದ್ಕೊಂಡ್ರೆ, ಸೆಂಟ್ರಲ್ಲಿ ಇದನ್ನು ನಾವು ಹೈಟ್ಗೆ ಅಂದ್ಕೋತೀವಿ. ಇದರ ಅಳತೆಯನ್ನು ನಾವು ಕಾಲ್ಡ್ ಆ್ಯಸ್ ಹೈಟ್. ಇದು ಒಂದು 8 ಇದೆ ಅಂತ ಅಂದ್ಕೊಳ್ಳೋಣ, 8 ಸೆಂಟಿಮೀಟರ್ ಇದೆ. ಅಂದರೆ ಬೇಸು 6 ಸೆಂಟಿಮೀಟರ್, ಹೈಟು 8 ಸೆಂಟಿಮೀಟರ್ ಇದ್ದರೆ ಇದರ ವಿಸ್ತೀರ್ಣ ಎಷ್ಟಾಗತ್ತೆ? ಸಿಂಪ್ಲಿ ಇಲ್ಲಿ ಫಾರ್ಮುಲಾ ಇದೆ, 1/2 ಇಂಟು ಬೇಸ್ 6 ಸೆಂಟಿಮೀಟರ್, ಹೈಟ್ 8 ಸೆಂಟಿಮೀಟರ್. ಈಗ ಕ್ಯಾನ್ಸಲೇಷನ್ ಮಾಡ್ತೀವಿ. 2 1s 2 4s, ಯಾವುದಾದ್ರೂ ಕ್ಯಾನ್ಸಲ್ ಮಾಡ್ಬೋದು. 2 3s ಮಾಡ್ಬೋದು, 2 4s ಮಾಡ್ಬೋದು. ಈಗ ಇದರ 6 ಮಾಡ್ಬೋದು, 8 ಮಾಡ್ಬೋದು. ನಾನು 8 ಮಾಡಿದ್ದೀನಿ. ಈಗೇನು ಉಳಿತು? 6 4 1 ಅಷ್ಟೇ ಉಳಿದಿದೆ, ಇಲ್ಲೇನಿಲ್ಲ. 1 ಇಂಟು 6 ಇಂಟು 4 ಅಷ್ಟೇ ಉಳ್ಕೊಂಡಿದೆ. 6 4 24, 24 ಅಂದರೆ 24 ಸೆಂಟಿಮೀಟರ್ ಸ್ಕ್ವೈರ್, ಚದುರ ಸೆಂಟಿಮೀಟರ್ ಎಂಬುದು ಇದರ ವಿಸ್ತೀರ್ಣ. ಈ ರೀತಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಇಷ್ಟು ಸಿಂಪಲ್ ಫಾರ್ಮುಲಾದ ಮೂಲಕ ವರ್ಕೌಟ್ ಮಾಡ್ತೀವಿ. ಮತ್ತು ಇನ್ನು ಹೇಗೆ ಬರ್ಬೋದು? ಈ ಲಂಬಕೋನ ತ್ರಿಭುಜ ಇದೆ, ಇಲ್ಲಿ ಮತ್ತೆ ವಿಸ್ತೀರ್ಣ ಕಂಡುಹಿಡಿಯೋದು ಏನಾದ್ರು ಚೇಂಜ್ ಆಗುತ್ತಾ? ಏನೂ ಇಲ್ಲ. ವಿಸ್ತೀರ್ಣ ಎಲ್ಲ ಕಡೆಯೂ ಒಂದೇ ಇರುತ್ತೆ. ಇನ್ನು ಟ್ರಿಗ್ನೋಮೆಟ್ರಿ ಅಂತ ಬರುತ್ತೆ, ಟ್ರಿಗ್ನೋಮೆಟ್ರಿಯಲ್ಲಿ ಮಲ್ಟಿ ಫಾರ್ಮುಲಾ ಬರುತ್ತೆ. ಅಷ್ಟೆಲ್ಲ ನಮಗೆ ನೀಡಿಲ್ಲದೆ ಇರೋದ್ರಿಂದ ನಾನು ಇದನ್ನು ½ ಇಂಟು BH ಒಳಗೆ ಕಲಿಸ್ತಾ ಬರ್ತೀನಿ. ಸಿಂಪ್ಲಿ ಇಲ್ಲಿ ಬೇಸು 8 ಇದೆ ಅಂದ್ಕೊಳ್ಳಿ, 8 ಸೆಂಟಿಮೀಟರ್. ಹೈಟ್ ಏನು? ಸ್ಟ್ರೈಟ್ ಆಗಿರೋ ಲೈನನ್ನು ಹೈಟ್ ಅಂತ ಕರಿತೀವಿ. ಇಲ್ಲೇನು ಈ ಲೈನ್ ಇದೆ, ಇದು ಸ್ಟ್ರೈಟ್ ಆಗಿದೆ, 100% ಇದು ವರ್ಟಿಕಲ್ ಆಗಿದೆ. ಇದು 10 ಸೆಂಟಿಮೀಟರ್. ಈ ಟೈಮಲ್ಲಿ ಇದೇ ಹೈಟ್ ಆಗುತ್ತೆ. ಹಿಂದಿನ ಚಿತ್ರದಲ್ಲಿ ಏನಾಯಿತು ನಮಗೆ? ಹಿಂದಿನ ಚಿತ್ರದಲ್ಲಿ ಇದು ಅಬ್ಲಿಕ್ ಆಗಿರೋದ್ರಿಂದ ಮಧ್ಯದ ಗೆರೆ ತಗೊಂಡು ಅದನ್ನು ವರ್ಟಿಕಲ್ ಲೈನ್ ತೊಗೊಂಡು ಅದನ್ನು ಹೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಲಂಬಕೋನದ ಒಂದು ಬಾಹು ಆಲ್ರೆಡಿ ವರ್ಟಿಕಲ್ ಕರೆಕ್ಟ್ ಆಗಿರೋದ್ರಿಂದ ಇದನ್ನೇ ಹೈಟ್ ಕನ್ಸಿಡರ್ ಮಾಡ್ತೀವಿ. ಇದನ್ನು ಮಾಡಬೇಕಾದ್ರೂ ಇಷ್ಟೇ, ½ ಇಂಟು ಬೇಸ್ ಇಂಟು ಹೈಟ್ ರೆಡಿ ಇದೆ. ಹಾಫ್ ಫಾರ್ಮುಲಾ ರೆಡಿ, ಹಾಫ್ ಹಾಕ್ತೀರಾ. ಇಂಟು ಬೇಸ್ ಈಸ್ 8 ಆ್ಯಂಡ್ ಹೈಟ್ 10 ಹಾಕ್ಕೊಂಡ್ರಿ. ಓಕೆ, 2 1s 2 5s ಕ್ಯಾನ್ಸಲ್. ಉಳಿದಿದ್ದೇನು? 1 ಇಂಟು 8 ಇಂಟು 5, 1 ಇಂಟು 8 ಇಂಟು 5 ಉಳ್ಕೊಂತು. 8 5 40 ಸೆಂಟಿಮೀಟರ್ ಸ್ಕ್ವೇರ್ ಇದರ ವಿಸ್ತೀರ್ಣ ಆಗುತ್ತೆ.
ಇಷ್ಟು ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಈ ಥರದಲ್ಲೇನು ತುಂಬ ಪ್ರಶ್ನೆ ಬರಲ್ಲ, ಬಟ್ ಗೊತ್ತಿರಬೇಕು. ಇದು ಗೊತ್ತಿದ್ದಾಗ ನಾವು ಮುಂದೆ ಏನಾದರೂ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ ಬರೋಣ. ಲಂಬಕೋನದಲ್ಲಿ ಏನು ನಮ್ಮದು ಒಂದು ಕರ್ಣ ಇದೆಯಲ್ಲ, ಇದನ್ನು ಕಂಡುಹಿಡಿಯೋ ಪ್ರಶ್ನೆಗಳು ತುಂಬ ಬರುತ್ತೆ. ಡೈರೆಕ್ಷನ್ ಟೆಸ್ಟಲ್ಲಿ ಹೋದರೂ ಇದೇ ಬರುತ್ತೆ, ಎಲ್ಲಿ ಹೋದರೂ ಈ ಥರದಲ್ಲಿ ಪ್ರಶ್ನೆ ಬರ್ತಾ ಇರುತ್ತೆ. ಇದನ್ನು ನಾನು ಸಣ್ಣ ಪರೀಕ್ಷೆಯ ಲೆವೆಲಿಂದ ಸ್ವಲ್ಪ ಟಫ್ ಲೆವೆಲ್ವರೆಗೂ ಒಂದು 4-5 ಪ್ರಶ್ನೆಗಳಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಪೈಥಾಗೋರಿಯನ್ ಥೇರಮ್ ಅಂತ ಕರಿತೀವಿ, ಪೈಥಾಗೋರಸ್ನ ಥೇರಮ್. ಈ ಫಾರ್ಮುಲಾ ಗಿರ್ಮುಲಾ ನೋಡ್ಕೊಳ್ಳಿ, ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಎ ಬಿ ಸಿ ತ್ರಿಭುಜ ಇಲ್ಲಿದೆ, ಇದು ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಸಾಮಾನ್ಯವಾಗಿ ಎ ಸಿ ಎಂಬುದನ್ನು ಕರ್ಣ ಮಾಡ್ಕೋತೀವಿ. ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಒಂದು ತ್ರಿಭುಜ ಬಂತು, ಅದು ಹೀಗಿದೆ, ಆಪೋಸಿಟ್ ಇದೆ ಇದಕ್ಕೆ ಅಂದ್ಕೊಳ್ರಿ. ನೀವು ಇದಕ್ಕೆ ಕೊಟ್ಕೋಬೇಕಾ ಪರಿಸ್ಥಿತಿ ಬಂದಾಗ ಒಂದು ಸೈಡಲ್ಲಿ ಎ ಕೊಟ್ಕೊಳ್ಳಿ, ಮೇಲ್ಗಡೆ ಸಿ ಕೊಡ್ರಿ, ಉಳಿದಿದ್ದು ಬಿ ಆಗೇ ಆಗುತ್ತೆ. ಯಾವಾಗೂ ಕರ್ಣ ಎ ಸಿ ಮಾಡಿಕೊಂಡ್ರೆ ನಿಮಗೆ ಒಂದು ರೂಲ್, ಎ ಸಿನೇ ಬರಬೇಕಂತಿಲ್ಲ, ಪಿ ಕ್ಯೂ ಆರು ಸಿ ಕ್ಯೂ ಆರ್ ಏನು ಬಂದರೂ ಮಾಡ್ಬೋದು. ನಿಮಗೆ ಇದೊಂದು ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಒನ್ ವೇನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಈಗ ನಾವು ಏನಾಗುತ್ತೆ, ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಹಾಕ್ಕೋತೀನಿ. ಇದು 3 ಇದೆ, ಬೇಸು 3 ಇದೆ, ಹೈಟು 4 ಇದೆ. ಓಕೆ, ಹಾಗಾದರೆ ಈ ಕರ್ಣ ಇದು ಎಷ್ಟಿರುತ್ತೆ? ದಿಸ್ ಈಸ್ ಕ್ವಶನ್. ಇನ್ನೊಂದು ಬಾಹು ಎಷ್ಟಿರುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಈ ಥರ ಪ್ರಶ್ನೆಗಳು ಬಂದಾಗ ಏನು ಮಾಡಬೇಕು ನೋಡೋದಾದರೆ, ಇಲ್ಲಿ ಫಾರ್ಮುಲಾ ರೆಡಿ ಹಾಕ್ಕೊಂಡಿದ್ದೀವಿ. ಎ ಸಿ ಸ್ಕ್ವೇರ್ ಅಂದರೆ ಇದನ್ನು ಕಂಡುಹಿಡಿಬೇಕು, ಕ್ವಶನ್ ಮಾರ್ಕನ್ನೇ ಕಂಡುಹಿಡಿತಾ ಇರೋದು. ಎ ಬಿ ಇಲ್ಲಿದೆ, ಎ ಬಿ 3 ಸ್ಕ್ವೇರ್ ಪ್ಲಸ್ ಬಿ ಸಿ 4 ಸ್ಕ್ವೇರ್ ಯಾಕೆ? ರೆಡಿ ಫಾರ್ಮುಲಾದಿದೆ, ಅದನ್ನು ಪೈಥಾಗೋರಸ್ ಮಾಡಿಟ್ಟಿದ್ದಾನೆ. ನಾವು ಯಾಕೆ ಅಂತ ಕಂಡುಹಿಡಿಯೋಬೇಡ. ನೆನ್ನೆ ಕೆಲವು ಪ್ರಶ್ನೆ ಮಾಡಿದ್ರೆ ಪೈಯೇ ಯಾಕೆ, ಅವೆಲ್ಲ ಡೀಪ್ ಮ್ಯಾಥಮೆಟಿಕ್ಸ್, ಅಷ್ಟೆಲ್ಲ ಅನಾಲಿಸಿಸ್ ಮಾಡ್ತಾ ಕೂರೋಷ್ಟು ಟೈಮ್ ಇಲ್ಲ ನಮಗೆ. ಪೈ ಅಂದರೆ ಏನು, ಪೈ ವ್ಯಾಲ್ಯೂ ಏನು, ಪೈ ಯಾರು ಕಂಡುಹಿಡಿದ್ರು, ಅದೆಲ್ಲ ನಾಟ್ ನೆಸರಿ. ಸೊ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಹಾಕ್ಕೊಂಡ್ವಿ. 3 ಸ್ಕ್ವಯರ್ ಅಂದರೆ, ನೆನ್ನೆ ಸ್ಕ್ವಯರ್ ಬಗ್ಗೆ ಕೆಲವರು ಕನ್ಫ್ಯೂಷನ್ ಹೇಳ್ಕೊಂಡಿದ್ದೀರಾ. ಹಂಗೆ ಸ್ಕ್ವಯರ್ ಅಂದರೆ 2 ಸರಿ ಗುಣಿಸು ಅಂತ ಅಷ್ಟೇ, ಇದೆ 3 × 3 ಅಂತ. 4 ಸ್ಕ್ವಯರ್ ಅಂದರೆ 4 × 4, ಇನ್ನೇನಿಲ್ಲ. ಸ್ಕ್ವಯರ್ ಅಂದರೆ ಕ್ಯೂಬ್ ಅಂದರೆ 3 ಸರಿ 4 × 4 × 4 ಮಾಡಬೇಕು. ಇಲ್ಲಿ ನಮಗೆ ಸ್ಕ್ವಯರ್ ಅಂದರೆ 4 × 4 ಮಾಡಿದ್ವಿ. 3 3 9 ಪ್ಲಸ್ 4 4 4 16. ಈಗ ಎಷ್ಟಾಯಿತು? 25 ಆಯಿತು. 25 16 9 25. ಎ ಸಿ ಸ್ಕ್ವಯರ್ ಈಕ್ವಲ್ಸ್ 25. ಎ ಸಿ ಸ್ಕ್ವಯರ್ ಈಕ್ವಲ್ಸ್ 25. ಬಟ್ ನಮಗೆ ಎ ಸಿ ಸ್ಕ್ವಯರ್ ಬೇಡ, ಎ ಸಿ ಬೇಕಿರೋದು, ಸ್ಕ್ವಯರ್ ಏನಿಲ್ಲ ನಮ್ಮಲ್ಲಿ. ಅದಕ್ಕೆ ಏನು ಮಾಡ್ತೀವಿ, ಎ ಸಿ ಈಕ್ವಲ್ಸ್ ಈ ಕಡೆ √25 ಅಂತ ಹಾಕೋತೀವಿ. ವರ್ಗಮೂಲ ಮಾಡಬೇಕು ನೀವೀಗ. √25. ಈ √25 ರೂಟ್ ತೆಗಿಬೇಕು ಅಂದರೆ ಏನು ಮಾಡಬೇಕು? ಸೇಮ್ ಮಗ್ಗಿಯಿಂದ, ಸೇಮ್ ಟೇಬಲ್ಸಿಂದ ಆ ನಂಬರ್ ಭಾಗ ಆಗ್ತಾ ಇರತ್ತೆ. 3 3 9, 4 4 16, 5 5 25. ಎಸ್, ಇದೀಗ 5 5 ಕ್ಯಾನ್ಸಲ್ ಆಗುತ್ತೆ. 5 × 5. ಓಕೆ, ಎ ಸಿ ಈಕ್ವಲ್ಸ್ √5 × 5 ಆಯಿತು. ಈಗ ರೂಟ್ ತೆಗಿಬೇಕು ಅಂದರೆ 1 ನಂಬರ್ ಡಿಲೀಟ್ ಮಾಡಿದ್ರೆ ಮುಗೀತು. ಕ್ಯಾನ್ಸಲಿಂಗ್ 1 ನಂಬರ್ ಆ್ಯಂಡ್ 1 ರೂಟ್ ಕ್ಯಾನ್ಸಲ್ ಆಯಿತು, ಈಕ್ವಲ್ಸ್ 5. ಎ ಸಿ ಈಕ್ವಲ್ಸ್ 5. ಇಷ್ಟೇ ಆನ್ಸರ್. ಅಲ್ಲಿಗೆ ಈ ಬಾಹುವಿನ ಏನು ಅಳತೆ ಎಷ್ಟಿರುತ್ತೆ ಅಂತಂದರೆ, ದಟ್ ಈಸ್ 5 ಸೆಂಟಿಮೀಟರ್ ಇರುತ್ತೆ. ಇಂಚಲ್ಲಿ 5 ಇಂಚ್ ಇರುತ್ತೆ, ಅಡಿ ಕೊಟ್ಟರೆ 5 ಅಡಿ ಇರುತ್ತೆ, ಅದು ಏನು ಕೊಟ್ಟಿರ್ತಾರೆ ಅದಿರುತ್ತೆ. ಈ ರೀತಿ ಪೈಥಾಗೋರಿಯನ್ ಥಿಯರಮ್ ಅಂದರೆ ಇಷ್ಟೇ. ಇದಕ್ಕೆ ನಿಮಗೆ ಕರ್ಣದ ಸ್ಕ್ವೇರ್ ಈಕ್ವಲ್ಸ್ ಉಳಿದ 2 ಬಾಹುಗಳ ಸ್ಕ್ವೇರ್ ನೆನ್ಪಿಟ್ಕೊಂಡ್ರೂ ಸಾಕು, ಅಥವಾ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ನೆನ್ಪಿಟ್ಕೊಂಡ್ರೂ ಸಾಕು. 2 ಫಾರ್ಮುಲಾ ಗೊತ್ತಿದ್ದರೆ ಸಣ್ಣ ಪುಟ್ಟ ಪರೀಕ್ಷೆಯಲ್ಲಿ ಬರೋ ಎಲ್ಲ ನೀವೇನು ಟ್ರಯಾಂಗಲ್ಸ್ ರಿಲೇಟೆಡ್ ಆದ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ತಾ ಬರ್ಬೋದು. ಸ್ನೇಹಿತರೆ, ಈಗ ಪ್ರಶ್ನೆಗಳ ಕಡೆ ಬರೋಣ. 1ನೇ ಪ್ರಶ್ನೆ, ಇದು ನೀವು ಮಾಡಬೇಕು. ನಿನ್ನೆಯಿಂದ ನಾನು ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಈ ವಿಡಿಯೋ ಪಾಸ್ ಮಾಡ್ತೀರಾ, ಪೇಪರ್ ತೊಗೊಂಡು ನೀವು ಮಾಡ್ತೀರಾ, ರೈಟ್ ಆನ್ಸರ್ ಏನು ಅಂತ ಚೆಕ್ ಮಾಡ್ತಾ ಬರ್ತೀರಾ. 20 × 20 ಸೆಂಟಿಮೀಟರ್ ಒಂದು ಕಾಗದದಲ್ಲಿ, ಒಂದು ಕಾಗದ ಇದೆ. ಒಂದು ಬದಿಯಲ್ಲಿ, ಒಂದು ಸೈಡಲ್ಲಿ 10 ಸೆಂಟಿಮೀಟರ್ ಪಾದ ಮತ್ತು ಎತ್ತರ 6 ಸೆಂಟಿಮೀಟರ್ ಇರುವ ಹಾಗೆ ತ್ರಿಭುಜಾಕೃತಿಯಲ್ಲಿ ಕಟ್ ಮಾಡಲ್ಲ, ಟ್ರಯಾಂಗಲ್ ಶೇಪ್ ಕಟ್ ಆಗುತ್ತದೆ. ಹಾಗಾದರೆ ಆ ಕಾಗದದ ಎಷ್ಟು ಪ್ರದೇಶ ಈಗ ಉಳಿದಿದೆ? ಕಟ್ಟಾಗಿ ಟ್ರಯಾಂಗಲ್ ಪ್ಲೇಸನ್ನು ತೆಗೆದ್ರಿ, ಆದರೆ ಉಳಿದಿದ್ದ ಕಾಗದದ ಪ್ಲೇಸ್ನ ಗಾತ್ರ, ಸೈಜ್ ಎಷ್ಟು, ವಿಸ್ತೀರ್ಣ ಎಷ್ಟು ಅಂತ. 400 ಸೆಂಟಿಮೀಟರ್ ಸ್ಕ್ವೇರ್, 340 ಸೆಂಟಿಮೀಟರ್ ಸ್ಕ್ವೇರ್, 370 ಸೆಂಟಿಮೀಟರ್ ಸ್ಕ್ವೇರ್, 30 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಏನು ನೋಡೋದಾದರೆ ಸ್ನೇಹಿತರೆ, 20 × 20 ಒಂದು ಕಾಗದ. ಅಂದರೆ ಒಂದು ಪೇಪರ್ ಬಿಡಿಸ್ಕೊಳ್ರಿ ನೀವು. ಯಾವಾಗೂ ಪಿಕ್ಚೋರಿಯಲ್ ಆಗಬೇಕು ಮ್ಯಾಥಮೆಟಿಕ್ಸು, ಬರೀ ನಂಬರ್ ಆಗ್ತಾ ಹೋಗ್ಬಾರ್ದು. ಒಂದು ಪೇಪರ್ ಬಿಡಿಸ್ಕೊತೀವಿ. ಎಸ್, ಪೇಪರ್ ಬಿಡಿಸ್ಕೊಂಡ್ವಿ. ದಿಸ್ ಪೇಪರ್ ಎಷ್ಟಿದೆ? 20 × 20 ಇದೆ ಅಂತ ನೀವು ಅಂದ್ಕೋತೀರಾ. 20 × 20 ಇದೆ.
ಓಕೆ, ಈ ಪೇಪರ್ನ ಒಂದು ಸೈಡಲ್ಲಿ ನೀವು ಕಟ್ ಮಾಡಬೇಕು ಟ್ರಯಾಂಗಲ್ ಶೇಪಲ್ಲಿ. ಟ್ರಯಾಂಗಲ್ ಶೇಪ್ನ ಪಾದ ಎಷ್ಟಿರಬೇಕು? 10 ಇರಬೇಕು. ಅಲ್ಲಿಗೆ 10 ಅಂತ ಅಂದರೆ ನಾವೇನು ಮಾಡ್ಬೋದು, ಇಲ್ಲಿಂದನೇ ಸ್ಟಾರ್ಟ್ ಮಾಡೋ ಒಂದು ಮೂಲೆ, ಇದು ಇಲ್ಲಿಂದ ಇಲ್ಲಿಗೆ 10 ಆಗತ್ತೆ. ಓಕೆ, ಇಷ್ಟ ಆಗತ್ತೆ. ಇನ್ನು ಮಧ್ಯಕ್ಕೂ ಇಟ್ಕೋಬೋದು, ಅರ್ಧಕ್ಕೆ ಕರೆಕ್ಟಾಗಿ 10 ಇಟ್ಕೊಂಡಿದ್ದೀವಿ. ಹೈಟ್ ಎಷ್ಟು? 6 ಅಂದರೆ ಸೆಂಟ್ರಲ್ ಪಾಯಿಂಟಿಗೆ ಮಾಡ್ಕೋತೀವಿ. 6 ಹಿಂಗೆ ಮಾಡ್ಕೊಂಡ್ವಿ, 6 ಇಷ್ಟಿರುತ್ತೆ. ಓಕೆ, ಇದನ್ನು ಇಷ್ಟು ಕಟ್ ಮಾಡ್ತೀರಿ. ಓಕೆ, ಈ ಭಾಗನ ಕಟ್ ಮಾಡಿ ತೆಗೆದ್ರಿ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ದಿಸ್ ಪಾರ್ಟ್ ನೀವು ಕಟ್ ಮಾಡಿ ರಿಮೂವ್ ಮಾಡ್ತೀರ. ಹಾಗಾದ್ರೆ ಉಳಿದಿದ್ದು ಎಷ್ಟಿದೆ ಅನ್ನೋದು ಈ ಪ್ರಶ್ನೆನ ನಾನು ಪಿಕ್ಚರಲ್ಲಿ ತೋರಿಸಿದ್ದೀನಿ ಅಷ್ಟೇ. ಪಾದ 10 ಇದೆ, ಎತ್ತರ 6 ಇದೆ. ಈಗಿದು ಹೇಗೆ ಎಷ್ಟು ಉಳ್ಕೊಂಡಿದೆ ಜಾಗ ಅಂತ. ಅಲ್ಲಿಗೆ ನಿಮಗೆ ಒಂದು ಪೇಪರ್ನ ಕಾಗದದ ವಿಸ್ತೀರ್ಣ ಫಸ್ಟ್ ಕಂಡುಹಿಡಬೇಕು. ಕಾಗದದ ವಿಸ್ತೀರ್ಣ ಅಂದರೆ ಎಷ್ಟು? 20 × 20. ಇದು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ, ನಾಳೆ ಕ್ಲಾಸಲ್ಲಿ ಬರ್ತಿದೆ ಇದ್ರ ವಿಸ್ತೀರ್ಣ ಕಂಡುಹಿಡಿದು. 20 × 20, 20 400 ಸೆಂಟಿಮೀಟರ್ ಸ್ಕ್ವೇರು ಟೋಟಲ್ ಪೇಪರ್ನ ಸೈಜ್. ಒಟ್ಟು ಕಾಗದದ ಸೈಜ್ ಇರೋದು 400 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ನಮಗೆ ಕಟ್ಟಾಗಿದೆ ಈಗ ಆಲ್ರೆಡಿ 400ರಲ್ಲಿ ಎಷ್ಟು ಕಟ್ಟಾಯಿತು, ಆ ಕಟ್ಟಾಗಿ ತೆಗೆದು ಉಳುಕಿದ್ದು ನಿಮಗಿರುತ್ತೆ. ಕಟ್ಟಾಗಿ ತೆಗಿಯೋದು ಹೇಗೆ? ಕಟ್ ಮಾಡಿರೋದು ನಾವು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದ್ದೀವಿ. ಹಾಗಾಗಿ ಟ್ರಯಾಂಗಲ್ಗೆ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ ನಾವೀಗಾಗಲೇ ಬಳಸಿದ್ವಿ. ಟ್ರಯಾಂಗಲ್ನ ಏರಿಯಾ ಕಂಡುಹಿಡಿಯೋಕ್ಕೆ ಹಾಫ್ ಇಂಟು ಬಿ ಇಂಟು ಹೈಟ್, ಬೇಸ್ ಇಂಟು ಹೈಟ್. ಈಗ ಬರೋಣ, ಹಾಫ್ಗೆ ಹಾಫ್ ಹಾಗೆ ಇರುತ್ತೆ. ಬಿ ಎಷ್ಟಿದೆ? 10 ಇದೆ, ಬೇಸ್ 10 ಇದೆ. ಹೈಟ್ ಎಷ್ಟಿದೆ? 6 ಇದೆ. ನಾವು ಕ್ಯಾನ್ಸಲೇಷನ್ 2 1s 2 3s ಕ್ಯಾನ್ಸಲ್. 10 2 1 2 3 ಕ್ಯಾನ್ಸಲ್ ಆಯಿತು. ಈಗ ಉಳ್ಕೊಂಡಿದ್ದೇನು? 1 × 10 × 3 ಅಷ್ಟೇ ಉಳ್ಕೊಂಡಿದೆ. 10 1 10 10 3 30 ಸೆಂಟಿಮೀಟರ್ ಸ್ಕ್ವೇರ್ನಷ್ಟು ತ್ರಿಭುಜದ ಏರಿಯಾನ ನಾವು ಕಟ್ ಮಾಡಿರೋದು ಎಷ್ಟು ಅಂದರೆ ಇಷ್ಟು, 30 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಮೊದಲು ತೊಗೊಂಡಿದ್ದೇನು? ಕಾಗದದ ಒಟ್ಟು ಏರಿಯಾ ಎಷ್ಟಿತ್ತು ಅಂತ. ಕಾಗದದ ಏರಿಯಾ 400 ಇತ್ತು. ಓಕೆ, ಕಾಗದದ ಏರಿಯಾ ಇದ್ದಿದ್ದು 400 ಸೆಂಟಿಮೀಟರ್ ಸ್ಕ್ವೇರ್. ನಾವು ಟ್ರಯಾಂಗಲ್ ಕಟ್ ಮಾಡಿರೋದು, ತ್ರಿಭುಜಾಕೃತಿ ಕಟ್ ಮಾಡಿರೋದು 30 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಉಳಿದಿದ್ದ ಕಾಗದ ಎಷ್ಟು ಅಂದರೆ 370 ಸೆಂಟಿಮೀಟರ್ ಸ್ಕ್ವೇರ್. 400ರಲ್ಲಿ 30 ಹೋದರೆ 370 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ. ದಿಸ್ ಈಸ್ ರೈಟ್ ಆನ್ಸರ್. ಎಷ್ಟು ಉಳೀತು ಅಂದರೆ ಇಷ್ಟು ಉಳೀತು. ನೆಕ್ಸ್ಟ್ ಬರೋಣ. ಎ ಬಿಯು 8 ಸೆಂಟಿಮೀಟರ್, ಬಿ ಸಿಯು 6 ಸೆಂಟಿಮೀಟರ್ ಇರುವ ಲಂಬಕೋನ ತ್ರಿಭುಜದ ಕರ್ಣದ ಉದ್ದವು ಎಷ್ಟು? ಏನು ಸೆಕೆಂಡ್ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡಿದ್ದೆ ನಿಮಗೆ, ಪೈಥಾಗೋರಸ್ ಫಾರ್ಮುಲಾ. ಆ ಫಾರ್ಮುಲಾ ಹಾಕಬೇಕು. ಎ ಬಿ 8 ಸೆಂಟಿಮೀಟರ್, ಬಿ ಸಿ 6 ಸೆಂಟಿಮೀಟರ್. ಆ ಲಂಬಕೋನ ತ್ರಿಭುಜದ ಕರ್ಣದ ಉದ್ದ ಎಷ್ಟು ಅನ್ನೋದು ಪ್ರಶ್ನೆ. 14 10 7 9. ಏನಿದು? ನೀವು ಲಂಬಕೋನ ತ್ರಿಭುಜ ಅಂದರೆ ಒಂದು ಲಂಬಕೋನ ತ್ರಿಭುಜನ ಬಿಡಿಸ್ಕೊಂಬಿಡಿ ಆರಾಮಾಗಿ. ಒಂದು ಲಂಬಕೋನ ತ್ರಿಭುಜ ರೆಡಿ. ಓಕೆ, ಏನು ಹೇಳುತ್ತಿದ್ದು? ಎ ಬಿ 8 ಸೆಂಟಿಮೀಟರ್. ಓಕೆ, ಎ ಬಿ 8 ಸೆಂಟಿಮೀಟರ್ ಇದೆ. ಬಿ ಸಿ 6 ಸೆಂಟಿಮೀಟರ್ ಇದೆ. ಹಾಗಾದರೆ ಆ ಲಂಬಕೋನ ತ್ರಿಭುಜದ ಕರ್ಣ, ಇದು ಕರ್ಣದ ಉದ್ದ ಎಷ್ಟಿದೆ ಅನ್ನೋದು ನೀವು ಕಂಡುಹಿಡಿಬೇಕು. ಎ ಸಿ ಕಂಡುಹಿಡಿಬೇಕು. ಫಾರ್ಮುಲಾ ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಾಯಿತು ಅನ್ಕೋತೀನಿ. ಎ ಸಿ ಸ್ಕ್ವಯರ್ ಈಕ್ವಲ್ಸ್ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ದಿಸ್ ಈಸ್ ಫಾರ್ಮುಲಾ. ನಿಮಗೆ ಕಂಡುಹಿಡಿಯಕ್ಕೆ ಹೋಗ್ತಿರೋದೆ ಎ ಸಿ ಸ್ಕ್ವೇರ್ ಗೊತ್ತಿಲ್ಲ. ಎ ಬಿ 8 ಸ್ಕ್ವೇರ್ ಪ್ಲಸ್ ಬಿ ಸಿ 6 ಸ್ಕ್ವೇರ್. 8 ಸ್ಕ್ವೇರ್ ಅಂದರೆ 8 × 8. 8ನ್ನು 2 ಸರಿ ಗುಣಿಸು. 8 8 64 ಪ್ಲಸ್ 6 ಸ್ಕ್ವೇರ್ ಅಂದರೆ 6 36. 64 ಪ್ಲಸ್ 36 64 ಪ್ಲಸ್ 36 64 74 84 94 ಪ್ಲಸ್ 6 100 ಸೆಂಟಿಮೀಟರ್ ಅಷ್ಟು ಆಯ್ತು. ಈಗ ಏನಿದು? ಎ ಸಿ ಸ್ಕ್ವೈರ್. ಎ ಸಿ ಅಲ್ಲ, ಎ ಸಿ ಸ್ಕ್ವೈರ್. ಎ ಸಿ ಹೇಗೆ ಕಂಡುಹಿಡಬೇಕು ಮತ್ತೀಗ ನಾವು? ಎ ಸಿ ಈಕ್ವಲ್ಸ್ √100, ವರ್ಗಮೂಲ 100ಗೆ ಹಾಕಬೇಕು. ಆವಾಗಲೇ ಹೇಳಿದ್ದೀನಿ ನಾನು, ಸೇಮ್ ಸಂಖ್ಯೆಯಿಂದ ಇದು ಯಾವಾಗಲೂ ಪೈಥಾಗೋರಸ್ ಟ್ರಿಪ್ಲೆಟ್ಸ್ಗಳಲ್ಲಿ ಆರಾಮಾಗಿ ಭಾಗ ಆಗ್ತಾ ಇರುತ್ತೆ. ಅದನ್ನು ನೀವು ತುಂಬ ಕನ್ಫ್ಯೂಸ್ ಮಾಡೋಂಗೇನಿರಲ್ಲ.
6 36, 7 49, 8 64, 9 81, 10 10 10s 100. ಸೊ ರೂಟ್ 10 ಇಂಟು 10. ಈಗೇನಾಯಿತು, ರೂಟನ್ನು ಕ್ಯಾನ್ಸಲ್ ಮಾಡ್ತೀರಾ, ಜೊತೆಗೆ ಒಂದು ನಂಬರ್ ಕ್ಯಾನ್ಸಲ್ ಮಾಡ್ತೀರಾ, ಈಕ್ವಲ್ಸ್ 10. ಎ ಸಿ ಈಕ್ವಲ್ಸ್ 10. ಸೊ ಇದು ಎಷ್ಟಿರುತ್ತೆ ಇದರ ಸೈಜ್ ಅಂತ ಅಂದರೆ, ಇದರ ಸೈಜು 10 ಸೆಂಟಿಮೀಟರ್ ಇರುತ್ತದೆ, 10. ಸೊ ರೈಟ್ ಆನ್ಸರ್ ದಿಸ್ ಒನ್. ಇಷ್ಟೇ. ಇದು ನಿಮಗೆ ಬೇಸಿಕ್ ಲರ್ನಿಂಗ್. ಬಟ್ ಈ ಥರದಲ್ಲಿ ಪ್ರಶ್ನೆಗಳು ಬರಲ್ಲ. ಎಕ್ಸಾಮಲ್ಲಿ ಬರೋ ಪ್ರಶ್ನೆಗಳು ಸ್ವಲ್ಪ ಡಿಫ್ರೆಂಟಾಗಿ, ಒಂದು ಸ್ವಲ್ಪ ಅಪ್ಲಿಕೇಬಲ್ ಆಗಿ ಮಜವಾಗಿರುತ್ತೆ. ಅದು ನೋಡೋಣ. ಹಾಗಾದರೆ ಒಬ್ಬ ಬೈಕ್ ಸವಾರನು ಪೂರ್ವಕ್ಕೆ 4 ಕಿಲೋಮೀಟರ್ ಚಲಿಸಿ. ಇದು ಸ್ವಲ್ಪ ಡೈರೆಕ್ಷನ್ ಗೊತ್ತಿರಬೇಕು. ನಾನು ಡೈರೆಕ್ಷನ್ ಟೆಸ್ಟ್ ಕ್ಲಾಸನ್ನು ಕೂಡ ಈ ಸೀರೀಸಲ್ಲಿ ತಗೋತೀನಿ. ಆವಾಗ ಪೂರ್ವ ಪಶ್ಚಿಮ ಅವೆಲ್ಲ ಅದ್ರ ಬಗ್ಗೆ ತುಂಬ ವರ್ಕೌಟ್ ಮಾಡೋಣ. ಸಿಂಪಲಾಗಿ ಬೇಸಿಕ್ ಎಷ್ಟು ಬೇಕು ಅಷ್ಟು ಹೇಳ್ಕೊಂಡು ಹೋಗ್ತೀನಿ. ಪೂರ್ವಕ್ಕೆ 4 ಕಿಲೋಮೀಟರ್ ಚಲಿಸಿ, ನಂತರ ಎಡಕ್ಕೆ ತಿರುಗಿ, ಲೆಫ್ಟ್ಗೆ ತಿರುಗಿ 3 ಕಿಲೋಮೀಟರ್ ಚಲಿಸ್ತಾನೆ, 3 ಕಿಲೋಮೀಟರ್ ಚಲಿಸ್ತಾನೆ. ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ಚಲಿಸಿ, ಅಂತಿಮವಾಗಿ ದಕ್ಷಿಣಕ್ಕೆ ತಿರುಗಿ 11 ಕಿಲೋಮೀಟರ್ ಚಲಿಸುತ್ತಾನೆ. ಹಾಗಾದರೆ ಅವನು ತನ್ನ ಮೂಲ ಸ್ಥಳದಿಂದ ಕನಿಷ್ಠ ಎಷ್ಟು ದೂರದಲ್ಲಿ ಇದ್ದಾನೆ? ಇದು ನಿಮಗೆ ನೋಡೋಕ್ಕಿದು ಡೈರೆಕ್ಷನ್ ಟೆಸ್ಟ್ ಅನಿಸುತ್ತೆ. ಇಲ್ಲಿ ಟ್ರಯಾಂಗಲ್ ಫಾರ್ಮುಲಾ ಇದೆ. ಯಾಕೆ, ಹೇಗೆ, ಇದನ್ನ ಅಪ್ಲೈ ಮಾಡ್ತಾ ಬರೋಣ. ವೆರಿ ಫಸ್ಟ್ ನೋಡೋಣ, ಒಂದು ಚಿತ್ರ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಮೂಲ ಸ್ಥಳ ಒಂದು ಸ್ಪಾಟ್ ನೀವು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಒಂದು ಸ್ಪಾಟ್ ಮಾರ್ಕ್ ಮಾಡ್ಕೊಂಡ್ರಿ. ಓಕೆ. ಈ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಗೊತ್ತಿಲ್ಲದೆ ಇರೋರಿಗಾಗಿ ಒಂದು ಸರಿ ತೋರಿಸ್ತೀನಿ. ಏನಪ್ಪ ಚಿಕ್ಕ ಮಕ್ಕಳು ಪಾಠ ಮಾಡ್ತಾರೆ ಅಂದ್ಕೋಬೇಡಿ. ಹಿಂಗೆ 4 ಲೈನ್ ಹಾಕ್ಕೊಂಡ್ರೆ, ಹಿಂಗೆ ಪ್ಲಸ್ ಮಾರ್ಕ್ ಹಾಕ್ಕೊಂಡ್ರೆ, ಮೇಲ್ಗಡೆ ನಾರ್ತ್, ಕೆಳಗಡೆ ಸೌತ್, ನಾರ್ತ್ ಸೌತ್. ಇದು ಸೈನ್ಸ್ ಟೀಚರು ಕಲಿಸಿರ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡು, ಮ್ಯಾಗ್ನೆಟ್ ಎಲ್ಲ ಕಲಿಸ್ಬೇಕಾದ್ರೆ. ಬಲಗಡೆ ಕೈ ಕಡೆ, ರೈಟ್ ಹ್ಯಾಂಡ್ ಕಡೆ ಈಸ್ಟು, ಲೆಫ್ಟ್ ಹ್ಯಾಂಡ್ ಕಡೆ ವೆಸ್ಟು. ಜಾಗ್ರಫಿ ಮೇಸ್ಟ್ರು ಅಂತೂ ತುಂಬ ಕಲಿಸಿರ್ತಾರೆ. ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ. ಪೂರ್ವ ಬಂಗಾಳ ಕೊಲ್ಲಿ, ಪಶ್ಚಿಮ ಅರಬ್ಬಿ ಸಮುದ್ರ. ಈ ಕಡೆ ಇರೋದು ಪೂರ್ವ ಭಾರತ, ಈ ಕಡೆ ಇರೋದು ಪಶ್ಚಿಮ ಭಾರತ, ಎಲ್ಲ ಗೊತ್ತಿರತ್ತೆ ನಿಮಗೆ. ಇಷ್ಟು ಇದನ್ನಿಟ್ಕೊಂಡು ನಾವೀಗ ಪೂರ್ವಕ್ಕೆ 4 ಕಿಲೋಮೀಟರ್ ಚಲಿಸ್ಬೇಕು. 4. ಓಕೆ, ಇದು 4 ಅಂದ್ಕೊಳ್ಳೋಣ. ಇಲ್ಲಿ ಒಂದು ರೇಷಿಯೋ ಬೇಕು. ಈ ಥರ ಎಲ್ಲ ಮಾರ್ಕ್ ಮಾಡ್ಬೇಕಾದ್ರೆ ಮನಸ್ಸೋ ಇಚ್ಛೆ ಮಾಡಬಾರ್ದು. ಕೆಲವ್ರು ಏನು ಮಾಡ್ತೀರಿ, ನೀವು 4 ಅನ್ನೋದನ್ನು ಇಷ್ಟು ಹಾಕ್ಕೋತೀರಾ, 2 ಅನ್ನೋದನ್ನು ಇಷ್ಟು ಹಾಕ್ಬಿಡ್ತೀರಾ. 4ಕ್ಕೂ 2ಕ್ಕೂ ಒಂದು ಅನುಪಾತನೇ ಇರಲ್ಲ. ಹಿಂಗೆ ಹಾಕ್ಕೊಂಡ್ರಿ ಅಂದರೆ ದಟ್ ಈಸ್ ಟೂ ರಾಂಗ್. ಅದು ನಿಮಗೊಂದು ಚಿತ್ರನೇ ಕ್ರಿಯೇಟ್ ಆಗಲ್ಲ. ಚಿತ್ರ ಕ್ರಿಯೇಟ್ ಆಗಿಲ್ಲ ಅಂದರೆ ಆನ್ಸರ್ ತೆಗಿಯೋಕ್ಕೆ ಆಗಲ್ಲ. 4 ಇಷ್ಟು ಹಾಕ್ಕೊಂಡ್ಮೇಲೆ ನೀವೀಗ ಯಾವ ಕಡೆ ತಿರುಗಬೇಕು? ಎಡಕ್ಕೆ ತಿರುಗಬೇಕು. ಈಗ ಒಂದು ಮಾರ್ಕ್ ಮಾಡ್ತೀರಿ, ಹಿಂಗೆ ಆ್ಯರೋ ಮಾರ್ಕ್ ಹಾಕೋತೀರ. ಹಿಂಗೆ ಕೈ ಹಿಡ್ಕೊಂಬಿಟ್ರೆ ಆಯಿತು. ಈ ಶೇಪಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕೈ ಇಟ್ಕೊಂಡ್ಬಿಟ್ರೆ, ನೀವು ಎಡ ಅಂದರೆ ಹಿಂಗೆ ತಿರುಗಿಸ್ತೀರ, ಬಲ ಅಂದರೆ ಬಲಗೈ ಕಡೆ ತಿರುಗಿಸ್ತೀರ. ಎಡಕ್ಕೆ ತಿರುಗಿಸ್ಬೇಕು. ಈ ಕಡೆ ತಿರುಗಿತು. ಎಷ್ಟು? 3 ಕಿಲೋಮೀಟರ್. ನೋಡಿರಿ, ನಾನು ಸ್ಟಾಪ್ ಮಾಡಿದೆ. ಯಾಕೆ 3 ಸ್ಟಾಪ್ ಮಾಡಿದೆ ಅಂದರೆ 4ಕ್ಕಿಂತ 3 ಉದ್ದ ಆಗಬಾರ್ದು. ದಟ್ಸ್ ವೈ. ನೆಕ್ಸ್ಟ್ ಇಲ್ಲೊಂದು ಮಾರ್ಕ್ ಹಾಕಿದ್ರಿ. ಅವನೇನು ಮಾಡ್ತಾನೆ? ನೆಕ್ಸ್ಟ್ ಬಲಕ್ಕೆ ತಿರುಗ್ತಾನೆ. ಆ್ಯರೋ ಮಾರ್ಕ್ ಮೇಲೆ ಕೈ ಇಡ್ತೀರಾ, ಬಲ ಈ ಕಡೆ ಬರುತ್ತೆ, ಬಲಕ್ಕೆ ತಿರುಗಿದ. 2 ಇನ್ನೂ ಕಡಿಮೆ ಆಗಬೇಕು, 2. ಓಕೆ, ಈಗ ಆ್ಯರೋ ಮಾರ್ಕ್ ನೀಡಿಲ್ಲ. ಈಗ ದಕ್ಷಿಣಕ್ಕೆ ಅಂತ ಕೊಟ್ಬಿಟ್ಟಿದ್ದಾರೆ. ದಕ್ಷಿಣ ಅಂದರೆ ಕೆಳಗಡೆ ಬಂದುಬಿಡ್ಬೇಕು, ಸೀದಾ ದಕ್ಷಿಣಕ್ಕೆ ಹೋಗ್ತಾನೆ. ಎಷ್ಟು? 11 ಕಿಲೋಮೀಟರ್. ನಿಮಗೊಂದು ರೇಷಿಯೋ ಬೇಕು. ಇಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ದಟ್ ಬಿಕಮ್ಸ್ 3 ಆಯಿತು. 3 ಆದಮೇಲೆ ಇನ್ನೊಂದು 3, 6, ಇನ್ನೊಂದು 3, 9, 10, 11 ಇಷ್ಟುದ್ದ ಬಂತು. ಇಲ್ಲಿದ್ದಾನೀಗ ಅವನು. ದಿಸ್ ಈಸ್ ಹಿಸ್ ಸ್ಪಾಟ್. ಈಗ ವಾಪಸ್ ಮೂಲ ಸ್ಥಳಕ್ಕೆ ಬರಲು ಕನಿಷ್ಠ ಎಷ್ಟು ದೂರ ಬೇಕು? ವಾಪಸ್ ಬರಬೇಕು ಅಂದರೆ ಮತ್ತು ಹೀಗೆ ಸುತ್ತಾಡಿಕೊಂಡು 11, 2, 13, 3, 16, 4, 20 ಚಾಯ್ಸ್ ಇದೆ. ಹಂಗೆ ಬರೆದು ಬಿಡೋಂಗಿಲ್ಲ. ಮೂಲ ಸ್ಥಳಕ್ಕೆ ಬರೋಕ್ಕೆ ಶಾರ್ಟ್ಕಟ್ ರೂಟ್ ಹುಡುಕ್ತಾನೆ ಅವನು. ಶಾರ್ಟ್ಕಟ್ ರೂಟ್ ಅಂದರೆ ಯಾವುದು? ಇಲ್ಲಿರುತ್ತೆ. ಓಕೆ, ನಿಮಗೆ ಅನಿಸುತ್ತೆ ಈಗ ನೀವು ಟ್ರಯಾಂಗಲ್ ಕಲಿಸ್ಕೊಟ್ಟಿದ್ದೊಳ್ಳೆ ಮಚ್ಚ ಥರ ಇದೆಯಲ್ಲ, ಮಟನ್ ಕಡಿಯೋ ಮಚ್ಚಿನ ಥರ ಇದೆ, ಇದು ಹೇಗೆ ತ್ರಿಭುಜ ಆಗುತ್ತೆ? ತ್ರಿಭುಜ ಮಾಡ್ಕೋಬೇಕು ನೀವು. ಅದನ್ನ ಹೇಗೆ ಮಾಡ್ಕೋತೀರಾ ನಿಮ್ಗೆ ಗೊತ್ತಾಗತ್ತೆ ಈಗ. ಓಕೆ ಸ್ನೇಹಿತರೆ, ಈಗ ನೋಡಿ, ವೆರಿ ಸಿಂಪಲ್. ಎಲ್ಲಿ ಟ್ರಯಾಂಗಲ್ ಮಾಡ್ಬೋದು ನೋಡಿ, ಇಲ್ಲಿಂದ ಇಲ್ಲಿಗೆ ಕೂಡಿಸ್ಕೊಂಡ್ರೆ ಆಯಿತು. ಇಲ್ಲಿಂದ ಇಲ್ಲಿ ಕೂಡಿಸ್ಬಿಟ್ರೆ ಇಲ್ಲಿ ಟ್ರಯಾಂಗಲ್ ರೆಡಿ ಆಯಿತು. ಸರ್ ಅಲ್ಲಿ ನಂಬರ್ ಇಲ್ಲಲ್ಲ? ನಂಬರ್ ಯಾಕಿಲ್ಲ? ಇದೆಯಲ್ಲ, ವೆರಿ ಸಿಂಪಲ್. ಇಲ್ಲಿ 2 ಇದೆಯಲ್ಲ, ಈ ಉದ್ದ 2 ಇದ್ದ ಮೇಲೆ ಈ ಉದ್ದನೂ 2 ಇರುತ್ತದೆ. ಸೊ ಇದು ಇಲ್ಲಿಗೆ ಶಿಫ್ಟ್ ಆಯಿತು. ಅಲ್ಲಿಗೆ
ಈ ಲೈನ್ ಇದೆಯಲ್ಲ, ಒನ್ ಲೈನ್ ರೆಡಿ ಆಯಿತು. ದಿಸ್ ಲೈನ್ ಟೋಟಲ್ 4 2 6 ಆಗುತ್ತದೆ. 4 + 2 = 6. ಈಗ ಇಲ್ಲಿ ಕಟ್ ಮಾಡ್ತೀವಿ. 11 ಬೇಡ ನಮಗೆ, 11ರಲ್ಲಿ ಮೇಲಿಂದ ತೆಗಿಬೇಕು. ಇಲ್ಲಿ 3 ಇದೆ ಅಂತ ಅಂದರೆ ಇಲ್ಲಿ 3 ಇರುತ್ತೆ. 11ರಲ್ಲಿ 3ಅನ್ನು ಮೈನಸ್ ಮಾಡ್ತೀವಿ. ಇಲ್ಲಿ ಮೈನಸ್ ಮಾಡಿದರೆ ನಮಗೆ ರಿಮೈನಿಂಗ್ ಎಷ್ಟು ಬಂತು? 11ರಲ್ಲಿ 3 ಹೋದರೆ 8 ಬಂತು. ಅಲ್ಲಿಗೆ ನಿಮ್ಮದು ಒಂದು ಟ್ರಯಾಂಗಲ್ ರೆಡಿ. ಏನು ಟ್ರಯಾಂಗಲ್ ರೆಡಿ ನೋಡೋಣ. ಇಲ್ಲಿ ಹೊರಗಡೆ ಹಾಕ್ತೀನಿ ನಾನು ಹೊಸ ಟ್ರಯಾಂಗಲ್. ನಿಮ್ಮ ಟ್ರಯಾಂಗಲ್ ಹೀಗೆ ಬಂತಿದ್ದು, ಲಂಬಕೋನ ಅಪೋಸಿಟ್ ಇದೆ, ಉಲ್ಟಾ ಇದೆ ಅಷ್ಟೇ. ಇದು ಹೀಗೆ ಬರ್ತಾ ಇದೆ. ಇದು 6 ಇದೆ, ಇದು 8 ಇದೆ, ಇದು ಕ್ವಶನ್ ಮಾರ್ಕ್ ಇದೆ. ನಿಮಗಿದು ACB ರೆಡಿ. ಇದನ್ನು ಇಲ್ಲಿ ತಂದು ಅಪ್ಲೈ ಮಾಡಿಬಿಟ್ರೆ ನೀವು ಆರಾಮ್ಸೆ ಉತ್ತರ ಪಡ್ಕೋತೀರ. AC² = AB² + BC². AB² ಅಂದರೆ 6², BC² ಅಂದರೆ 8². 6² ಅಂದರೆ 6 × 36, 8² ಅಂದರೆ 8 × 64. 36 64 = 100. 100. AC² = 100. ಹಿಂದಿನ ಲೆಕ್ಕದಲ್ಲೇ ಮಾಡಿದ್ದೀವಿ. AC² = 100 ಅಂದರೆ AC = 10. 10 100, 10 ಸರಿ ಉತ್ತರ. ಸೊ ರೈಟ್ ಆನ್ಸರ್ ಹಿಯರ್ 10 ಕಿಲೋಮೀಟರ್. ಸೇಮ್ ಅದೇ ಫಾರ್ಮುಲಾನೇ ಇರುತ್ತೆ. ಪೈಥಾಗೋರಿಯನ್ ಟ್ರಿಪ್ಲೆಟು 100 ಒಳಗೆ ಬರೋದು 3. 100 ಒಳಗೆ 3 ಇದ್ದಾಗ ಆಟೋಮೆಟಿಕ್ಲಿ ಅದಕ್ಕಿಂತ ತುಂಬ ಕೇಳೋಕ್ಕಾಗೋದಿಲ್ಲ. ಹಾಗಾಗಿ 2 3 ಒಂದು ಸಣ್ಣ ಫಾರ್ಮುಲಾದಲ್ಲಿ ಆಟ ಆಡ್ತಾ ಇರ್ತಾರೆ ಸಣ್ಣ ಪುಟ್ಟ ಎಕ್ಸಾಮಲ್ಲಿ. ಸ್ವಲ್ಪ ದೊಡ್ಡ ಎಕ್ಸಾಮಲ್ಲಿ ಸ್ವಲ್ಪ ಟಫ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬರೋಣ. ಸ್ವಲ್ಪ ಮುಂದುವರೆದ ಪ್ರಶ್ನೆ. 25 ಅಡಿ ಎತ್ತರದ ಒಂದು ವಿದ್ಯುತ್ ಕಂಬ ಇದೆ, ಎಲೆಕ್ಟ್ರಿಕಲ್ ಪೋಲ್. ಬಿರುಗಾಳಿಗೆ ಸಿಲುಕಿ ನೆಲಮಟ್ಟದಿಂದ 12 ಅಡಿ ಎತ್ತರದಲ್ಲಿ ಮುರಿದುಕೊಂಡಿತು. ಬಿರುಗಾಳಿ ಅಂದರೆ ಈಗ ಸೈಕ್ಲೋನ್ ವಿಕ್ಲೋನ್ ಆಗೋ ಟೈಮಲ್ಲಿ ಅದು ನೆಲಮಟ್ಟದಿಂದ ಎತ್ತರದಲ್ಲಿ ಹಿಂಗಿದೆ, ಅದು ಪೋಲ್ ಅಂತ ಇಟ್ಕೊಂಡ್ರೆ, ಈ ಪೋಲು ಒಂದು ಅಳತೆಗಿದು ಏನಾಗುತ್ತೆ, ಬ್ರೇಕ್ ಆಯಿತು ಅಂತ. ಹಿಂಗೆ ಬ್ರೇಕ್ ಆಯಿತು. ಹೀಗೆ ಬ್ರೇಕ್ ಆಗಿ ನೆಲಕ್ಕೆ ವಾಲುತ್ತು ಅಂತ ಪ್ರಶ್ನೆ ಇದೆ. ನೆಲಕ್ಕೆ ವಾಲಿದೆ. ಆ ಕಂಬದ ತುದಿಯು ಓಕೆ, ತುದಿ ಇದು ಓಕೆ, ಬುಡದಿಂದ ಎಷ್ಟು ದೂರದಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಪ್ರಶ್ನೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ. ಇದನ್ನು ನಿಮಗೆ 1 ಅಡಿ 2 ಅಡಿ 4 ಅಡಿ 5 ಅಡಿ ಚಾಯ್ಸ್ ಇದೆ. ಯಾವುದು ಸರಿ ನೋಡ್ತಾ ಬರೋಣ. ಓಕೆ, ಒಂದು ಕಂಬ ಫಸ್ಟ್ ಹಾಕ್ಕೊಳ್ರಿ. ಕಂಬ ರೆಡಿ ಮಾಡ್ಕೋಬೇಕು. ಕಂಬ ಈಸ್ ರೆಡಿ. ದಿ ಪೋಲ್ ಟೋಟಲ್ ಹೈಟು 25 ಇದೆ, 25. ಎಲ್ಲಿ ಮುರ್ಕೋಬೇಕದು? ಅದು ಮುರ್ಕೊಳ್ಳೋದು ನೆಲಮಟ್ಟದಿಂದ 12 ಅಡಿ ಎತ್ತರದಲ್ಲಿ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ. ಇಲ್ಲಿ ಕಟ್ಟಾಯಿತು. ಕಟ್ಟಾದ್ಮೇಲೆ ಅದು ವಾಲ್ಕೊಂಡು ನೆಲಕ್ಕೆ ಮುಖ ಮಾಡುತ್ತೆ. ಹೇಗೆ ಮುಖ ಮಾಡ್ತು ನೆಲಕ್ಕೆ ಹೇಗೆ ಮುಖ ಮಾಡ್ತು ಅಂದರೆ ಹೀಗೆ ಮುಖ ಮಾಡ್ತು. ಓಕೆ, ಹೀಗೆ ವಾಲ್ತು. ಹೀಗೆ ವಾಲಿದ ನಂತರ ಆ ಕಂಬದ ತುದಿಯು ಈಗ ಬುಡದಿಂದ ಎಷ್ಟು ದೂರದಲ್ಲಿದೆ, ಅಂದರೆ ನಿಮಗೆ ಬೇಕಿರೋದು ದಿಸ್ ಈಸ್ ಕ್ವಶನ್ ಮಾರ್ಕ್. ಅಲ್ಲಿಗೆ ಅವಾಗ ಹಾಕಿದಂಗೆ ಫಾರ್ಮುಲಾ ಹಾಕ್ಕೊಂಡು ಹೋಗ್ತೀವಿ. ಇದು ನಮಗೆ ಎ, ಇದು ನಮಗೆ ಬಿ, ಇದು ನಮಗೆ ಸಿ. ABC. ಎನೂ ಗೊತ್ತಾಗ್ತಾ ಇಲ್ಲ, ಬಿನೂ ಗೊತ್ತಾಗ್ತಾ ಇಲ್ಲ ಅಂತ ಕೂತ್ಕೊಳ್ಳೋಂಗಿಲ್ಲ. ಈಗ ಸಣ್ಣ ಲೆಕ್ಕಾಚಾರಗಳು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಏನು ಸಣ್ಣ ಲೆಕ್ಕಾಚಾರ ಮಾಡೋದು ಅಂತ ಅಂದರೆ ವೆರಿ ಸಿಂಪಲ್. ಲುಕ್ ಹಿಯರ್. ಟೋಟಲ್ ಕಂಬ ಎಷ್ಟಿತ್ತು? 25 ಇತ್ತು. 25 ಎಷ್ಟು ಎತ್ತರಕ್ಕೆ ಮುರ್ಕೊಂತು ಹೇಳಿದ್ದೀವಿ ಇಲ್ಲಿ ಆಲ್ರೆಡಿ. 12 ಅಡಿಗೆ ಮುರ್ಕೊಂತು. ಇಲ್ಲಿ 12ಕ್ಕೆ ಮುರಿಯಿತು ಅಂತ ಅಂದರೆ ಉಳಿದಿದ್ದು ಎಷ್ಟಿದೆ? 25ರಲ್ಲಿ 12 ಹೋದರೆ ಉಳ್ಕಿದ್ದು ಎಷ್ಟಿರುತ್ತೆ? 13 ಇರುತ್ತೆ. ಸೊ ಈ ಲೈನ್ ಎಷ್ಟಾಯಿತು? 13 ಆಯಿತು. ಕಾರಣ ನಿಮಗೆ ಸಿಕ್ಬಿಡ್ತೀವಿ ಸರಿ 13. ಇದು ಕ್ವಶನ್ ಮಾರ್ಕ್ ಆಗುತ್ತೆ. ಏನು ಬುಡನೇ ಕಂಡುಹಿಡಿಬೇಕು. ಬುಡ ಕಂಡುಹಿಡಿಯೋಕ್ಕೆ ಮತ್ತು ಬೇರೆ ಫಾರ್ಮುಲಾನ ಏನೂ ಇಲ್ಲ, ಅದೇ ಫಾರ್ಮುಲಾ. ಬಟ್ ನೀವು ಬರೆಯೋದು ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಹೇಗೆ ಬರೀತೀರಾ? AC² = AB² + BC². ನೋ ಡೌಟ್ ಇದೇ ಫಾರ್ಮುಲಾ ಹಾಕಿದ್ರಿ. ಈಗ ನಿಮಗೆ AC ಗೊತ್ತಿದೆ ಆಲ್ರೆಡಿ. AC 13 ಅನ್ನೋದು ಗೊತ್ತಿದೆ. 13² ಈಸ್ ರೆಡಿ. AB ಗೊತ್ತಿಲ್ಲ, AB² ಹಾಗೆ ಬಿಟ್ಕೋತೀರಾ. BC ಗೊತ್ತಿದೆ. BC ನೋಡ್ರಿ 12 ಇದೆ, 12² ಇಷ್ಟು ಹಾಕ್ಕೊಂಡ್ರಿ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ. 13² ಅಂದರೆ
13 ಸ್ಕ್ವೇರ್ ಅಂದರೆ 13 ಇಂಟು 13 ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ 12 ಇಂಟು 12. 13 ಸ್ಕ್ವೇರ್ ಅಂದರೆ 13 ಇದನ್ನು ಬೇಕಾದ್ರೆ 3 1 3 3 1 3 3 3 9 ಹಿಂಗೆ ಹಾಕ್ಕೊಂಡು ಮಾಡ್ಕೊಂಡು ಹೋದರೂ ಅಷ್ಟೇ 169 ಆಗುತ್ತೆ. 13 ಇಂಟು 13 169. ಎ ಬಿ ಸ್ಕ್ವೇರ್ ಗೊತ್ತಿಲ್ಲ, ಎ ಬಿ ಸ್ಕ್ವೇರ್ ಹಾಗೆ ಬಿಟ್ಕೋತೀರಾ. 12 ಇಂಟು 12 12 12 144 144. ಈ ಸಣ್ಣ ಗುಣಾಕಾರ ನೀವು ಮಾಡ್ಕೊಳ್ಳಿ, 144 ಆಯಿತು. ಈಗ ನಮಗೇನು ಬೇಕು? ಎ ಬಿ ಸ್ಕ್ವೇರ್ ಬೇಕು. ಏನು ಬೇಡ, ಈ 144 ಜೊತೆಗಿರೋದು ಬೇಡ. ಸೊ 169 ಅದೇ ಜಾಗದಲ್ಲಿರಲಿ, ಪ್ಲಸ್ 144 ಈಕ್ವಲ್ಸಿಂದ ಈ ಕಡೆಗೆ ಕಳಿಸ್ಕೊಡಿ. ಇದನ್ನು ಈಕ್ವಲ್ಸಿಂದ ಈ ಕಡೆಗೆ ಕಳಿಸಿಕೊಟ್ಟರೆ ಯಾವುದೇ ಪ್ಲಸ್ ಈಕ್ವಲ್ಸಿಂದ ಈ ಕಡೆಗೆ ಬಂದರೆ ಮೈನಸ್ ಆಗುತ್ತೆ, ಮೈನಸ್ ಈಕ್ವಲ್ಸಿಂದ ಈ ಕಡೆಗೆ ಬಂದರೆ ಪ್ಲಸ್ ಆಗುತ್ತೆ, ಇಂಟು ಈ ಕಡೆಗೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗುತ್ತೆ. ಡಿವೈಡೆಡ್ ಬೈ ಈ ಕಡೆಗೆ ಬಂದರೆ ಗುಣಾಕಾರ ಆಗುತ್ತೆ, ಅಂದರೆ ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಗುತ್ತೆ. ಸೊ ಮೈನಸ್ 144 ಈಕ್ವಲ್ಸ್ ಎ ಬಿ ಸ್ಕ್ವೇರ್. 169ರಲ್ಲಿ 144 ಕಳೆದ್ರೆ 169 144. 9ರಲ್ಲಿ 4 ಹೋದರೆ 5. ಓಕೆ, ಇಲ್ಲಿ 6 ಇದೆ, 6ರಲ್ಲಿ 4 ಹೋದರೆ 2 25. 25 ಈಕ್ವಲ್ಸ್ ಎ ಬಿ ಸ್ಕ್ವೇರ್. ನೆಕ್ಸ್ಟ್ ಏನು? ಎ ಬಿ ಅಂದರೆ ನಿಮಗೆ ಗೊತ್ತು, ಇದಕ್ಕೆ ರೂಟ್ ಹಾಕ್ತೀವಿ, 25 ಬರಿತೀವಿ, ಈಕ್ವಲ್ಸ್ ಎ ಬಿ ಬರೆದ್ವಿ. 5 5 25. ಸೊ ಎ ಬಿ ಈಕ್ವಲ್ಸ್ 5. ಸೊ ಇಲ್ಲೆಷ್ಟು ಸರಿ ಉತ್ತರ ಆಯಿತು ನಮಗೆ ಅಂತ ಅಂದರೆ ರೈಟ್ ಆನ್ಸರ್ ಈಸ್ 5 ಫೀಟ್, 5 ಅಡಿ ಆಗುತ್ತೆ. ಈ ರೀತಿ ಅಂದರೆ ನಿಮಗೆ ಕರ್ಣನೇ ಪ್ರಶ್ನೆ ಆಗಬೇಕು ಅಂತ ಇಲ್ಲ, ಕರ್ಣನ ಬಿಟ್ಟು ಪ್ರಶ್ನೆ ಆಗ್ಬೋದು. ಇಲ್ಲಿ ನೋಡಿ ಬೇಸ್ಗೆ ಬಂತು, ನೀವು ಆ ಫಾರ್ಮುಲಾನ ಆ ಕಡೆ ಈ ಕಡೆ ಕ್ಲಂಪ್ಸಿ ಮಾಡ್ಕೊಳ್ಳೋದು ಬೇಡ. ಅವು ಯಾವ್ದಾವ್ದು ನಂಬರ್ ಇದೆ ಅದನ್ನೇ ಹಾಕ್ಕೊಳ್ರಿ. ಲಾಸ್ಟಿಗೆ ನಿಮ್ಮದು ಇರೋ ಏನು ನಂಬರ್ಸ್ ಇದೆ, ನಂಬರ್ಸನ್ನು ಶಿಫ್ಟ್ ಮಾಡಿಬಿಟ್ರೆ ಅಲ್ಲೇನು ಆಲ್ಫಾ ಇರುತ್ತಲ್ಲ, ಎ ಬಿ ಸಿ ಡಿಗಳು, ಅವು ಅಲ್ಲೇ ಉಳ್ಕೋತಾವೆ. ಅವ ನಿಮಗೆ ಆನ್ಸರ್ ಬರುತ್ತೆ. ಅದು ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಾರು ಬರಲಿ, ರೈಟ್ ಹ್ಯಾಂಡ್ ಸೈಡಲ್ಲಾರು ಬರಲಿ, ಆನ್ಸರ್ ಬಂದರೆ ಆಯಿತು. ಈಗ ನಮಗೆ ಪ್ರಶ್ನೆಯಲ್ಲಿ ಉತ್ತರ ನಮಗೆ ಎಲ್ ಎಚ್ ಎಸ್ ಬಂದಿದ್ದಾರೆ, ಆರ್ ಎಚ್ ಎಸ್ ಅಲ್ಲಿ ಬಂದಿಲ್ಲ, ರೈಟ್ ಹ್ಯಾಂಡ್ ಸೈಡಲ್ಲಿ ಬಂದಿಲ್ಲ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದಿದೆ. ಎಲ್ಲಾದರೂ ಬರ್ಕೊಳ್ಳಿ, ನಮಗೆ ಆನ್ಸರ್ ಬಂದರೆ ಆಯಿತು. ಸೊ 5 ಈಸ್ ದ ರೈಟ್ ಆನ್ಸರ್. ಓಕೆ ಸ್ನೇಹಿತರೆ, ಇದು ಸಿಂಪಲ್ ಲೆವೆಲ್. ಎಲ್ಲ ಸಿಂಪಲ್ ಲೆವೆಲ್ ಮಾಡಿದಾಗ ಕೆಲವರಿಗೆ ಬೇಜಾರಾಗುತ್ತೆ, ನಾವು ಸ್ವಲ್ಪ ಟಫ್ ಎಕ್ಸಾಮಿಗೆ ಕೂತ್ಕೊಂಡಿದ್ದೀವಿ, ನಮಗೂ ಒಂದು ಟಾಸ್ಕ್ ಕೊಡ್ಬೋದಲ್ಲ. ಸೊ ದಿಸ್ ಕ್ವಶನ್ ಫಾರ್ ಸ್ವಲ್ಪ ಡಿಫಿಕಲ್ಟ್ ಎಕ್ಸಾಮ್ಗೆ. 24 ಅಡಿ ಎತ್ತರದ ಗೋಡೆಗೆ 24 ಫೀಟ್ ಒಂದು ಗೋಡೆ ಇದೆ. 25 ಅಡಿ ಎತ್ತರದ ಏಣಿಯೊಂದನ್ನು ಗೋಡೆಯ ತುದಿಗೆ ಏಣಿಯ ತುದಿಯು ತಾಗುವಂತೆ ಇಡಲಾಗಿದೆ. ಇದು ವಾಲ್ ಅಂದ್ಕೊಡಿ, ಇದು ಲ್ಯಾಡರ್ ಅಂದ್ಕೊಡಿ. ವಾಲ್ಗೆ ಲ್ಯಾಡರ್ಗೆ ಎಡ್ಜ್ ಟು ಎಡ್ಜ್ ಇಟ್ಬಿಟ್ಟಿದ್ದಾರೆ, ಎಡ್ಜ್ ಟು ಎಡ್ಜ್, ಇದರ ಎಡ್ಜು ಫಿನಿಶಿಂಗ್ ಪಕ್ಕ ಇದೆ. ಒಬ್ಬ ವ್ಯಕ್ತಿ ಆ ಏಣಿಯನ್ನು ಏರಲು ಪ್ರಯತ್ನಿಸ್ತಾನೆ. ಇದನ್ನು ಹತ್ತೋದಕ್ಕೆ ಟ್ರೈ ಮಾಡ್ತಾನೆ, ಏಣಿನ ಹತ್ತೋಕ್ಕೆ ಟ್ರೈ ಮಾಡ್ತಾನೆ. ಅದು ಗೋಡೆಯ ತುದಿಯಿಂದ 4 ಅಡಿ ಕೆಳಕ್ಕೆ ಜಾರಿತು. ಏನು ಹಿಂಗೆ ಎಡ್ಜ್ ಟು ಎಡ್ಜ್ ಇಟ್ಟಿದ್ರಲ್ಲ, ಅದು ಸ್ಲಿಪ್ ಆಯಿತು. ಸ್ಲಿಪ್ ಆಗಿ ಹಿಂಗೆ ಡೌನ್ ಆಯಿತು. ಎಷ್ಟಡಿ ಡೌನ್ ಆಯಿತು? ಹೀಗೆ 4 ಅಡಿ ಡೌನ್ ಆಯಿತು. 4 ಫೀಟ್ ಡೌನ್ ಆಗುತ್ತೆ. 4 ಫೀಟ್ ಡೌನ್ ಆದಾಗ ಅದು ಬುಡದಲ್ಲಿ ಮೂಲ ಸ್ಥಳದಿಂದ, ಬುಡ ಅಂದರೆ ಇಲ್ಲಿಂದ, ದಿ ಬೇಸ್ಮೆಂಟ್, ಇಲ್ಲಿಂದ ಎಷ್ಟು ದೂರಕ್ಕೆ ಜಾರ್ತು ನೋಡ್ರಿ. ಇಲ್ಲಿದ್ದಾಗ ಹಿಂಗಿತ್ತು, ಹಿಂಗೆ ಜಾರ್ದಾಗ ಹಿಂದಕ್ಕೆ ಹೋಗ್ಬೇಕಲ್ಲ, ಎಷ್ಟಕ್ಕೆ ಹೋಯಿತು ಅನ್ನೋದು ಇಲ್ಲಿ ಪ್ರಶ್ನೆ ಇದೆ. 2 ಅಡಿ, 4 ಅಡಿ, 6 ಅಡಿ, 8 ಅಡಿ. ನಮಗೇನನ್ಸುತ್ತೆ, ಮೇಲೆ 4 ಅಡಿ ಹಿಂಗೆ ಡೌನ್ ಆದರೆ ಇಲ್ಲೂ 4 ಅಡಿ ಎಕ್ಸ್ಟ್ರಾ ಹೋಗಿರ್ಬೋದು ಅನಿಸುತ್ತೆ. ಅನಿಸಿದ್ದೇ ಸರಿನಾ ಅನ್ನೋದು ನೋಡ್ತಾ ಬರಬೇಕು. ಓಕೆ ರೈಟ್, ಹೋಗೋಣ ಈಗ. ವೆರಿ ಫಸ್ಟು ಮೊದಲ ಚಿತ್ರಣ ಹಾಕೋತೀನಿ ನಾನು. ಮೊದಲ ಚಿತ್ರಣ ಅಂದರೆ ಲ್ಯಾಡರ್ ಮೊದಲೇಗಿತ್ತು ಅಂದರೆ 24 ಅಡಿ ವಾಲ್ ಬಿಡಿಸ್ಬೇಕು. 24 ಇದು ವಾಲ್. ಓಕೆ, ಇದಕ್ಕೆ ಲ್ಯಾಡರ್ ಇಟ್ಟಿರೋದು ಎಷ್ಟುದು? 25 ಅಡಿ ಲ್ಯಾಡರ್ ಇಟ್ಟಿದ್ದೀವಿ. ಓಕೆ, ಲ್ಯಾಡರ್ 25 ಫೀಟ್ದಿದೆ. ಎಡ್ಜ್ ಟು ಎಡ್ಜ್ ಇದು ನಿಂತ್ಕೊಂಡಿದೆ. ಈಗ ಒಬ್ಬ ಮನುಷ್ಯ ಇದನ್ನು ಏರೋಕ್ಕೆ ಟ್ರೈ ಮಾಡ್ತಾನೆ. ಏರೋಕ್ಕೆ ಟ್ರೈ ಮಾಡಿದಾಗ ಅದು ಸ್ವಲ್ಪ ಜಾರುತ್ತೆ. ಎಷ್ಟಕ್ಕೆ ಜಾರ್ತು? 4 ಅಡಿ ಜಾರ್ತು ಅಂತ ಇಲ್ಲಿ ಹೇಳೋದು. 4 ಫೀಟು ಡೌನ್ ಆಯಿತು ಅಂತ ಹೇಳ್ತಾರೆ. ಅಲ್ಲಿಗೆ ಇಲ್ಲಿಗೆ ಒಂಚೂರು ಕಟ್ ಮಾಡೋಣ. 4 ಫೀಟ್ ಅಂದರೆ ಇಲ್ಲಿಗಿರ್ಬೋದು.
ಇಲ್ಲಿಗೆ ಬಂದಾಗ ಏಣಿ ಹೊಸ ಜಾಗಕ್ಕೆ ಬಂತು, ಗೋಡೆ ಏನು ಚೇಂಜ್ ಆಗಿಲ್ಲ, ಏಣಿ ಮಾತ್ರ ಹೊಸ ಲೊಕೇಶನಿಗೆ ಬರುತ್ತೆ. ಅದ್ರ ಲೊಕೇಶನ್ ಹೇಗೆ ಬರುತ್ತೆ, ಹೀಗೆ ಜಾರಿರುತ್ತೆ. ಓಕೆ, ಏಣಿ ಈಗ ಹೀಗಾಯಿತು. ಈ ಬ್ಲೂ ಇರೋದು ಸೆಕೆಂಡ್ ಲೊಕೇಶನ್ ಆಫ್ ಲ್ಯಾಡರ್, ಗ್ರೀನ್ ಇರೋದು ಫಸ್ಟ್ ಲೊಕೇಶನ್ ಆಫ್ ಲ್ಯಾಡರ್. ಈಗ ಪ್ರಶ್ನೆ ಏನು, ಹಾಗಾದರೆ ಅದು 4 ಅಡಿ ಜಾರಿದೆ ಅಂತ ಇವನು ಹೇಳ್ತಾನೆ. 4 ಅಡಿ ಜಾರಿದೆ. ಬುಡದಲ್ಲಿ ಏಣಿಯ ಮೂಲದಿಂದ ಎಷ್ಟು ದೂರದಲ್ಲಿ ಜಾರಿದೆ? ಬುಡದಲ್ಲಿ ಏಣಿಯ ಮೂಲದಿಂದ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಜಾರಿದೆ ಇಷ್ಟೇ ಕೇಳಿರೋದು. ಇಲ್ಲಿಂದ ಅಲ್ಲ, ಬೇಸ್ಮೆಂಟಿಂದ ಕೇಳ್ತಾ ಇಲ್ಲ, ವಾಲಿಂದ ಕೇಳ್ತಾ ಇಲ್ಲ. ಫಸ್ಟ್ ಇದ್ದ ಏಣಿ ಬುಡಕ್ಕೂ ಈಗಿರುವ ಏಣಿ ಬುಡಕ್ಕೂ ಗ್ಯಾಪ್ ಎಷ್ಟು ಅನ್ನೋದು ಪ್ರಶ್ನೆ ಇದೆ. ಹೇಗೆ ಕಂಡುಹಿಡಿತೀರಾ? ಸಿಂಪಲ್, ಏನು ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ದು, ವರಿ ಮಾಡ್ಕೊಳ್ಳೋಂಥದ್ದಿಲ್ಲ. ವೆರಿ ಫಸ್ಟ್ ಏನಿತ್ತು ಅದನ್ನ ಫಾರ್ಮುಲಾ ಹಾಕೋತೀರಾ. ವೆರಿ ಫಸ್ಟ್ ಅಂತಂದರೆ ಫಸ್ಟ್ ಇದ್ದಿದ್ದು 24. ಇದಕ್ಕೊಂದು ಚಿತ್ರ ಹಾಕ್ಕೊಂಬಿಡೋಣ ನಾವು. ಓಕೆ, ಇದು ಎ, ಇದು ಬಿ, ಇದು ಸಿ. ವೆರಿ ಫಸ್ಟ್ ನಮಗೆ ಎ ಸಿ ಸ್ಕ್ವೇರ್ ಫಾರ್ಮುಲಾ ಆ್ಯಸ್ ಇಟ್ ಈಸ್, ಅದಕ್ಕೆ ಹೋಗ್ತೀವಿ. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂದರೆ ಎಷ್ಟು ನಮಗೆ ಗೊತ್ತಿದೆ. ಎ ಸಿ ಲ್ಯಾಡರ್ನ ಫಸ್ಟ್ ಇದ್ದ ಲ್ಯಾಡರ್ ಪೊಸಿಷನ್, ಇದು ಫಸ್ಟ್ ಇದ್ದ ಲ್ಯಾಡರ್ ಪೊಸಿಷನ್. ಫಸ್ಟ್ ಇದ್ದ ಲ್ಯಾಡರ್ ಪೊಸಿಷನ್ ಅಂದರೆ ನಮಗೆ 25 ಸ್ಕ್ವೇರ್ ಈಕ್ವಲ್ಸ್ ಎ ಬಿ. ಎ ಬಿ ಗೊತ್ತಿಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಬಿ ಸಿ ಗೊತ್ತಿದೆ ನಮಗೆ 25 ಸ್ಕ್ವೇರ್, 24 ಸ್ಕ್ವೇರ್, ಸಾರಿ 24 ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್. ಎ ಬಿ ಗೊತ್ತಿಲ್ಲ. 25 ಸ್ಕ್ವೇರ್ ಅಂದರೆ ಎಷ್ಟು? ಇದೆಲ್ಲ ಸಣ್ಣ ಸಣ್ಣ ಲೆಕ್ಕ ಮಾಡ್ಕೋಬೇಕು. 25 ಇಂಟು 25, ಇದು 625. 5 5 25ಕ್ಕೆ 5, 2 ಉಳಿತು. 5 2 10 2 12, 125. 2 5 10ಕ್ಕೆ 0, 2 2 4 1 5, 625, 625. ಓಕೆ, ಇದು 625 ಆಯಿತು. ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಗೊತ್ತಿಲ್ಲ ಪ್ಲಸ್ 24 ಸ್ಕ್ವೇರ್ ಅಂದರೆ ಎಷ್ಟಾಗತ್ತೆ? 24 ಸ್ಕ್ವೇರನ್ನು ನಾವು ವರ್ಕ್ ಮಾಡೋದಾದರೆ ವೆರಿ ಸಿಂಪಲ್, 24 ಇಂಟು 24, 4 4 16, 1 ರಿಮೈನಿಂಗ್ ಇದೆ ನಮ್ಮ ಕೈಲಿ. 4 2 8 1 9, 2 4 8, 2 2 4. ಸೊ 6, 8 8 16, 1 17, 1 ಉಳಿತು 576, 576 ಇದೆ. ಈಗೇನು ಮಾಡ್ತೀವಿ? ಈಗ 625 ಅಲ್ಲೇ ಇರಲಿ, ಮೈನಸ್ 576. ಯಾಕೆ ಅಂತ ನಿಮಗೆ ಹಿಂದಿನ ಲೆಕ್ಕದಲ್ಲೇ ಹೇಳಿದ್ದೀನಿ. ಇದು ಈಕ್ವಲ್ಸಿಂದ ಈ ಕಡೆಗೆ ಬರುತ್ತೆ. ಬಂದಾಗ ಪ್ಲಸ್ 576 ಮೈನಸ್ 576 ಆಯಿತು. ಈಕ್ವಲ್ಸ್ ಉಳ್ಕೊಂಡಿದ್ದೇನು ನಮಗೆ? ಎ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಹಾಗೇ ಇದೆ. ಈಗ ಏನು ಮಾಡೋಣ? 625ರಲ್ಲಿ 576 ಕಳೆಯೋದು. 625ರಲ್ಲಿ 576 ಕಳೆದ್ರೆ ನಿಮಗೆ ಬರೋ ಉತ್ತರ 49. 49 ಈಕ್ವಲ್ಸ್ ಎ ಬಿ ಸ್ಕ್ವೇರ್. 49 ಅಂದರೆ ರೂಟ್ 49 ಈಕ್ವಲ್ಸ್ ಎ ಬಿ. ರೂಟ್ 49 ಅಂದರೆ 7, 7 7 49 ಎ ಬಿ. ನಿಮಗೆ ಬಂತು ದಿಸ್ ನಂಬರ್, ಇದು 7 ಆಗಿರುತ್ತೆ, 7. ಬಟ್ ಅದು ಬೇಡ ಅಲ್ಲ, ನಮಗೆ ಬೇಕಿರೋದು ಇದು ಎಷ್ಟಿತ್ತು ಅಂತ, ಅಂದರೆ ಕಂಪ್ಲೀಟ್ ಉದ್ದ ಫುಲ್ ಎಷ್ಟಿತ್ತು ಅಂತ. ಈ ಕಡೆದು ಬೇಕು. ನೀವು ಇದು ಗೊತ್ತಿಲ್ಲದೆ ಇದ್ದರೆ ಎಷ್ಟು ಜಾರಿದೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಎಷ್ಟಿದೆ ಅಂದಾಗ ನೀವು ಇಲ್ಲಿಂದ ಟಕ್ ಅಂತ ಹಾಕ್ಕೊಂಡು ಹೇಳ್ಬಿಡ್ಬೋದು. ಈಗ ಜಾರಿರೋದು ಹೇಳಬೇಕಾದಾಗ ಇದು ಬೇಕಿದ್ದಾಗ ಇದು ಗೊತ್ತಿದ್ರೆ ಮಾತ್ರ ಜಾರಿರೋದು ಹೇಳೋಕ್ಕೆ ಸಾಧ್ಯ. ಇದು ಫಾರ್ಮುಲಾ 1 ವರ್ಕ್ ಆಯಿತು. ನೆಕ್ಸ್ಟ್ ನಾವು ಸೆಕೆಂಡ್ಗೆ ಹೋಗಬೇಕು. ಸೆಕೆಂಡ್ಗೆ ಹೋದಾಗ ಏನಾಗುತ್ತೆ? ಜಾರಿರೋದಕ್ಕೆ ತಗೋತೀವಿ. ಜಾರಿರೋದೇನು? ಫಸ್ಟ್ ಪೊಸಿಷನ್ ಲ್ಯಾಡರ್ ಹಿಂಗಿತ್ತು, ಹೀಗಿತ್ತು. ಅಲ್ಲಿಗೆ ಹೇಗೆ ಫಿಕ್ಸ್ ಆಗಿತ್ತು? ಹೀಗೆ ಫಿಕ್ಸ್ ಆಗಿತ್ತು. ನೆಕ್ಸ್ಟ್ ಎಲ್ಲಿಗೆ ಬಂತು? ಹೀಗೆ ಬಂತು. ನಾವು ಈಗ ಕಂಡು ಹಿಡಿತಿರೋದು ಇಲ್ಲಿಗೆ. ಇಲ್ಲಿಗೆ ಬಂದಾಗ ಲ್ಯಾಡರ್ನ ಸೈಜ್ ಏನು ಚೇಂಜ್ ಆಗಿಲ್ಲ, 25 ಅಡಿ ಹಾಗೇ ಇದೆ. ಗೋಡೆಯ ಸೈಜ್ ಚೇಂಜ್ ಆಗುತ್ತೆ. 4 ಅಡಿ ಡೌನ್ ಆಗಿರೋದ್ರಿಂದ ಇಲ್ಲಿ 20 ಬಂತು. 4 ಅಡಿ ಡೌನ್ ಆಯಿತು, 4 ಅಡಿ ಮೈನಸ್ ಮಾಡಬೇಕಲ್ಲ, ಈಗ 20 ಬಂತು. ಈಗ ಅಗೈನ್ ಹೊಸ ಪೈಥಾಗೋರಿಯನ್ ಫಾರ್ಮುಲಾಕ್ಕೆ ಬರ್ತೀರಾ ನೀವು. ಎ ಬಿ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್.
ಇಲ್ಲಿ ಯಾವುದು? ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಎ ಸಿ ಇಲ್ಲೂ ಕೂಡ 25 ಸ್ಕ್ವೇರೇ ಇರುತ್ತೆ, ಇದೇನು ಚೇಂಜ್ ಆಗಲ್ಲ. ಎ ಬಿ ಇಲ್ಲೂ ಕೂಡ ಗೊತ್ತಿಲ್ಲ. ಸರ್ ನಮಗೆ ಅರ್ಧ ಗೊತ್ತು, ಇದು ಗೊತ್ತಲ್ಲ ನಮಗೆ 7 ಅಂತ ಹೇಳೋಂಗಿಲ್ಲ. ನಮಗೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ಬೇಕು. ಓಕೆ, ಇದು 7 ಕಂಡಿಡ್ತೀವಿ ಹಿಂದ್ಗಡೆನೆ. ಬಿ ಸಿ ಸ್ಕ್ವೇರ್ ಈಗ 20 ಸ್ಕ್ವೇರ್ ಆಗತ್ತೆ. ಯಾಕೆ ಅಂದರೆ ಈಗ ಸೆಕೆಂಡ್ ಪೊಸಿಷನಿಗೆ ಬಂದಿದ್ದೀವಿ. ಎರಡನೇ ಜಾರಿದ ನಂತರ ಏಣಿ ಏನು ಜಾರ್ತು, ಜಾರಿದ ನಂತರದ ಏಣಿ ಪೊಸಿಷನ್ ಲೆಕ್ಕ ಮಾಡ್ತಾಯಿದ್ದೀವಿ, ಎರಡನೇ ಟ್ರಯಾಂಗಲ್. ಓಕೆ, 25 ಸ್ಕ್ವೇರ್ ಈಗಷ್ಟೇ ವರ್ಕ್ ಮಾಡಿದ್ದೀವಿ. 625 625 ಈಕ್ವಲ್ಸ್ ಎ ಬಿ ಸ್ಕ್ವೇರ್. 20 ಸ್ಕ್ವೇರ್ ಮತ್ತು ಏನು ಭಾಳ ಎಳೆಯಲ್ಲ, 20 ಹತ್ತಲೆ 200, 20 20 400, 400. 625 ಮೈನಸ್ 400 ಈಕ್ವಲ್ಸ್ ಎ ಬಿ ಸ್ಕ್ವೇರ್. 625ರಲ್ಲಿ 400 ಕಳೆದ್ರೆ 400, 500, 600, 200, 225. ಇವೆಲ್ಲ ಬಾಯಿ ಮಾತಲ್ಲೇ ಮಾಡಿದ್ರಾಯ್ತು, ಮೈನಸ್ಸು ಪ್ಲಸ್ಸು ಹಾಕಂತ ಕೂರೋದು ಬೇಡ. ಎ ಬಿ ಸ್ಕ್ವೇರ್. ಓಕೆ, ಈಗ ರೂಟ್ 225 ಅಂದ್ರೇನು? ಇವೆಲ್ಲ ಸ್ವಲ್ಪ ಟಫ್ ಆಗತ್ತೆ ನಮ್ಮ ಹುಡುಗರಿಗೆ. ಅದಕ್ಕೆ ಸ್ಕ್ವಯರ್ ನಂಬರ್ಸು ಒಂದು 20-25 ಕಲ್ತ್ಬಿಡ್ಬೇಕು. 9 81, 10 100, 11 11 121, 12 12 144, 13 13 169, 14 14 196, 15 15 225. ಅಲ್ಲಿಗೆ ದಿಸ್ ಈಸ್ 15 ಇಂಟು 15 ರೂಟ್ಗೆ ಬರುತ್ತೆ ಎ ಬಿ. ಈಗ ಕ್ಯಾನ್ಸಲ್, 1 15 ಕ್ಯಾನ್ಸಲ್, 1 ರೂಟ್ ಕ್ಯಾನ್ಸಲ್. ಈಗ ಆನ್ಸರ್ 15 ಈಕ್ವಲ್ಸ್ ಎ ಬಿ. ಅಲ್ಲಿಗೆ ನಿಮಗೇನು ಗೊತ್ತಾಯಿತು ಉತ್ತರ? ಇಲ್ಲಿಂದ ಇಲ್ಲಿಗಿನ ಅಳತೆ ಬಂತೀಗ, ದಟ್ ಈಸ್ 15 ಇರುತ್ತೆ ಅಂತ. ಬಟ್ ನಮ್ಮ ಪ್ರಶ್ನೆ 15 ಅಂತ ಇಲ್ಲ, ಇಲ್ಲಿ ಚಾಯ್ಸಲ್ಲಿ 15 ಇಲ್ಲ. ಜಾರಿದ ದೂರ ಕೆಡಿರೋದ್ರಿಂದ ಮೊದಲು ಇಲ್ಲಿತ್ತು, ಇಲ್ಲಿಂದ ಇಲ್ಲಿಗೆ ಜಾರ್ತು. ಇದು ಒಟ್ಟು 15 ಇದೆ, ಇದು 7 ಇದೆ ಅಂದರೆ ಫಸ್ಟ್ ಕಂಡುಹಿಡಿದೀವಿ, ಇದು 8 ಇರುತ್ತೆ. 8 7 15. ಎಷ್ಟು ಜಾರಿದೆ, ಸ್ಲೈಡ್ ಆಗಿದೆ ಅಂದರೆ ದಟ್ ಸ್ಲೈಡ್ ಆಗಿದ್ದು 8 ಅಡಿ ಸ್ಲೈಡ್ ಆಯಿತು. ನೋಡಿ, ಪೈಥಾಗೊರಸ್ಸೇ ಫಾರ್ಮುಲಾ ನೋಡೋಕ್ಕೆ ಏನೇನೋ ಕೇಳ್ದಂಗೆ ಅನಿಸುತ್ತೆ. ಸ್ವಲ್ಪ ಪೇಷನ್ಸಲ್ಲಿ ವರ್ಕ್ ಮಾಡಿದರೆ ಆಟೋಮೆಟಿಕ್ಲಿ ಗಾಟ್ ದ ಆನ್ಸರ್. ಈ ಥರದಲ್ಲಿ ಟ್ರಯಾಂಗಲ್ ಬೇಸ್ಡ್ ಪ್ರಶ್ನೆಗಳನ್ನು ಸ್ವಲ್ಪ ಕೂಲ್ ಮ್ಯಾಂಡ್ ಇಟ್ಕೊಂಡು ಮಾಡಿದರೆ ಆರಾಮ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಎಸ್ಟರ್ಡೇ ಒಂದು ಎರರ್ ಆಯಿತು. ಎಸ್ಟರ್ಡೇ ಅಂದರೆ ಈಗೇನು ನಾನು ಲೈವಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತೀನಿ, ಯಾವುದೇ ಪ್ರಿಪ್ರೇಷನ್ ತುಂಬ ಮಾಡಲ್ಲ, ಸ್ವಲ್ಪ ಕಾಪಿ ಪೇಸ್ಟ್ ಮಾಡಿರ್ತೀನಿ. ಪಿ ಪಿ ಟಿ ಎಲ್ಲ ಮಾಡ್ಕೋಬೇಕಾದ್ರೆ ಕಾಪಿ ಪೇಸ್ಟ್ ಕಾರಣಕ್ಕೆ ನಿನ್ನೆ ಒಂದು ಪ್ರಶ್ನೆ ಸಣ್ಣ ಎರರ್, ಅಂದರೆ ಅದು ಟೆಕ್ನಿಕಲ್ ಎರರ್, ನಾಟ್ ನಮ್ಮ ಕಡೆಯಿಂದ ಆಗಿದ್ದಾರಲ್ಲ. 140 ಮೀಟರ್ ತ್ರಿಜ್ಯ ಇರೋ ಒಂದು ಕ್ರೀಡಾಂಗಣದ ವಿಸ್ತೀರ್ಣ ಎಷ್ಟಿರುತ್ತದೆ ಅನ್ನೋದಕ್ಕೆ ಒಂದು ರಾಂಗ್ ಆನ್ಸರ್ ಬಂದುಬಿಟ್ಟಿತ್ತು. ಏನಕ್ಕೆ ಅಂದರೆ ಕಾಪಿ ಪೇಸ್ಟ್ ಮಾಡಿದ ಕಾರಣಕ್ಕೆ ವ್ಯತ್ಯಾಸ ಆಗಿತ್ತು. ಆ ವಿಡಿಯೋದಲ್ಲಿ ಅದನ್ನು ಕಟ್ ಮಾಡಿದ್ದೀವಿ. ಯಾಕಂದರೆ ಹೋಗ್ತಾ ಹೋಗ್ತಾ ಲಕ್ಷಗಟ್ಟಲೆ ಜನ ನೋಡ್ತಾರೆ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಆನ್ ಸ್ಟ್ರೀಮಲ್ಲಿ ಎಲ್ಲಿ ತಪ್ಪು ಮಾಡಿರ್ತೀವಿ ಆ ಜಾಗ ಕಟ್ ಮಾಡ್ತೀವಿ. ಕಟ್ ಮಾಡಿರೋದ್ರೆ ಇವತ್ತು ಹೊಸದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ವೃತ್ತದ ರಿಲೇಟೆಡ್ ಆದ ಪ್ರಶ್ನೆ. ಏನಿದು 140 ಮೀಟರ್ ತ್ರಿಜ್ಯ ಇರುವ ಒಂದು ಕ್ರೀಡಾಂಗಣದ ವಿಸ್ತೀರ್ಣ ಎಷ್ಟಿರುತ್ತೆ? ಈ ವಿಡಿಯೋನೇ ಫಸ್ಟ್ ನೋಡೋರಿಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನಿನ್ನೆ ವಿಡಿಯೋಕಲ್ಲಿ ನೋಡಿದವರಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಒಂದು ಕ್ರೀಡಾಂಗಣ ಇದೆ, ರೌಂಡ್ ಶೇಪ್, ವೃತ್ತಾಕಾರದ ರಿಲೇಟೆಡು. ಇದರ ತ್ರಿಜ್ಯ 140 ಇದೆ. ಇದರ ವಿಸ್ತೀರ್ಣ ಎಷ್ಟಿರುತ್ತದೆ ಅನ್ನೋ ಪ್ರಶ್ನೆ. ಅಲ್ಲಿಗೆ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಪೈ ಆರ್ ಸ್ಕ್ವೇರ್ ಈಸ್ ಅ ಫಾರ್ಮುಲಾ. ಓಕೆ, ಎ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್, ಏರಿಯಾ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್. ಏರಿಯಾ ಪೈ ವ್ಯಾಲ್ಯೂ 22/7 ಅನ್ನು ಇನ್ಸರ್ಟ್ ಮಾಡಿದ್ವಿ ಇಲ್ಲಿ ನಾವು. 22/7 ಹಾಕ್ಕೊಂಡ್ವಿ. 140 ರೆಡಿ ಕೊಟ್ಟಿದ್ದಾರೆ, 140 ಹಾಕ್ಕೊಂಡಿದ್ವಿ. ಅದಕ್ಕೆ ಸ್ಕ್ವೇರ್ ಫಾರ್ಮುಲಾದಲ್ಲಿರೋ ಸ್ಕ್ವೇರ್ ಬಂತು. 22/7 ಇಂಟು 140 ಇಂಟು 140. ಯಾಕೆ 140 ಸ್ಕ್ವೇರ್ ಅಂದರೆ 140 ಇಂಟು 140 ಹಾಕ್ಕೋಬೇಕು. ನೆಕ್ಸ್ಟ್ ಏನು ಮಾಡೋಣ? ಕ್ಯಾನ್ಸಲೇಷನ್ ಮಾಡ್ತೀವಿ. ಕ್ಯಾನ್ಸಲೇಷನ್ ಹೇಗೆ? ಓಕೆ, 7 1s 7 20, 27 140, ಅಥವಾ 7 ಎರಡಲೇ ಕ್ಯಾನ್ಸಲ್ ಮಾಡಿ 0 ಹಾಗೆ ಇಟ್ಕೊಂಡ್ರೂ ಆಗುತ್ತೆ. ಇಷ್ಟ ಆಯಿತು. ನೆಕ್ಸ್ಟ್ ಏನು ಉಳಿತು? 22, ಈ 22 ಇದೆ, 140, ಈ 140 ಇದೆ, 20, ಈ 20 ಇದೆ. 22 140 20 ಗುಣಾಕಾರ ಮಾಡಿದರೆ 61,600 ಮೀಟರ್ ಸ್ಕ್ವೇರ್ ಬರುತ್ತೆ. 61,600 ಮೀಟರ್ ಸ್ಕ್ವೇರ್. ಈ ಏನು ಕ್ರೀಡಾಂಗಣ ಇದೆ ಇದರ ಒಟ್ಟು ವಿಸ್ತೀರ್ಣ 61,600 ಮೀಟರ್ ಸ್ಕ್ವೇರ್. ನಿನ್ನೆ ಏನಾಗಿತ್ತು, ನಾವು ಸುತ್ತಳತೆದು ಫಾರ್ಮುಲಾ ಕೂಡ ಬಳಸ್ಕೊಂಡಿದ್ದು, ಅದು ಹಾಗೆ ಉಳ್ಕೊಂಡಿದ್ದ ಕಾರಣಕ್ಕೆ 2 ಸೇರ್ಕೊಂಡ್ಬಿಟ್ಟಿತ್ತು. ಇದು ಡಬಲ್ ಆನ್ಸರ್ ಬಂದಿತ್ತು. ಅದಲ್ಲ, ದಿಸ್ ಈಸ್ ರೈಟ್ ಆನ್ಸರ್. ಈ ರೀತಿ ಎರರ್ ಫ್ರೀಯಾಗಿ ವಿಡಿಯೋ ಕೊಡೋಂಥ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಎರರ್ ಆದರೆ ಅಲ್ಲಿ ಕಟ್ ಮಾಡಿ ನಿಮಗೆ ಸಾರಿ ಮೆಸೇಜ್ ಹಾಕಿರ್ತೀವಿ. ನೀವು ಸಾರಿ ಕೇಳಿದ್ದೆ ಫಸ್ಟ್ 2 ಅವರ್. ಒಂದು ಎರರ್ ಇಲ್ದಂಗೆ ನಿಮಗೆ 100% ಪರ್ಫೆಕ್ಟ್ ಎಜುಕೇಷನ್ ಕೊಡೋ ಪ್ರಯತ್ನ ಸಾಧನೆಯಿಂದ ಆಗುತ್ತೆ. ಸ್ವಲ್ಪ ಸ್ಲೋ ಆಗ್ಬೋದು, ಹಲವಾರು ವರ್ಕ್ಗಳ ನಡುವೆ ಇಷ್ಟೆಲ್ಲ ನಡೀತಾಯಿದೆ. ಮತ್ತು ಸೂನ್
ಆ ಸಾಧನದ 3ನೇ ವರ್ಷದ ಆ್ಯನಿವರ್ಸರಿಗೆ ರೆಡಿ ಆಗ್ತಾ ಇದ್ದೀವಿ. ನೀವು ಕೂಡ ರೆಡಿಯಾಗಿ. ಸರ್ಪ್ರೈಸ್ ಯಾವಾಗ ಬರುತ್ತೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು.